ಒಂದು ಸ್ವಸ್ಥತೆ ಮಾಡುವ ಸುವಾರ್ತಿಕನು, ಘನಸೇವಕನು, ಯೇಸು ಕ್ರಿಸ್ತನೇ ಸತ್ಯದೇವರಂದಾಗ ಪ್ರಚಾರ ಮಾಡತಕ್ಕಂಥ ವ್ಯಕ್ತಿ ಒಂದು ದಿವಸ ಒಂದು ಪಟ್ಟಣಕ್ಕೆ ಹೋಗುವಾಗ ಬಹಳ ದೊಡ್ಡ ಘನಘೋರ ಅಪಘಾತ ಸಂಭವಿಸುತ್ತದೆ. ಅಪಘಾತ ಅಂದರೆ ಆಕ್ಸಿಡೆಂಟ್ ಸಂಭವಿಸಿದ ಕೂಡಲೇ ಆ ಆಕ್ಸಿಡೆಂಟ್ನಲ್ಲಿ ಆ ಸ್ವಸ್ಥತೆ ಮಾಡುವ ಸುವಾರ್ತೆ ಸೇವಕನು ಆತನ ಹೊಟ್ಟೆಗೆ ಬಹಳ ಗಾಯಗೊಂಡು, ಪ್ರೈಸ್ ಲಾರ್ಡ್ ಜೀಸಸ್, ಆತನ ಹೊಟ್ಟೆಗೆ ಗಾಯಗೊಂಡು ಆತನ ಹೊಟ್ಟೆ ಒಳಗಿರುವ ಕರಳು ಜಜ್ಜಲ್ಪಟ್ಟು ಒಳಗಿರ್ತಂದ ಕರಳು ಒಡೆದು ಹೋಗಿದ ಕೂಡಲೇ ಆ ಕರಳು ಒಳಗೆ ಒಂದು ನಂಜು, ಕರಳಿನ ನಂಜು ಅಂತ ಹೇಳುದು, ಕರಳೊಳಗೆ ನಂಜು ಇರ್ತದೆ. ಕರಳೊಳಗೆ ನಂಜು ಏರಿ ಬರ್ತದೆ. ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಅದನ್ನು ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ಆ ಒಂದು ಸುವಾರ್ತಿಕ ಸೇವಕನಿಗೆ ಕೆಲವು ಕಡೆಗಳಿಂದ ಆಪರೇಷನ್ಗಳನ್ನು ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿ ಆತನ ಕರಳುಗಳಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಆತನಿಗೆ ಗುಣಮುಖನಾಗುವಂತೆ ಆತನ ಕರಳಿಗೆ ಆಪರೇಷನ್ ಮಾಡಿ ಅದನ್ನು ಹೊಂದಿಸ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್, ಹೋಲಿಸ್ತಾರೆ. ಆದರೆ ಇಲ್ಲಿ ಜರುಗಿರ್ತಕ್ಕಂಥ ಸಂಗತಿ ಏನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಏನಂದ್ರೆ ಈ 8 ತಾಸು ಆಪರೇಷನ್ ಆಗ್ತದೆ ಈ ಹೊಟ್ಟೆ ಒಳಗಿರುವ ಕರಳುಗಳು ಜಜ್ಜಲ್ಪಟ್ಟಿದ್ದಕ್ಕಾಗಿ. 8 ತಾಸು ಆಪರೇಷನ್ ಮಾಡಿದ ನಂತರನೂ ವೈದ್ಯರು ಈತನಿಗೆ ಮಾತ್ರೆ, ಗುಳಿಗೆ, ಆಂಟಿಬಯೋಟಿಕ್ ಎಲ್ಲ ಕೊಟ್ಟಿರ್ತಾರೆ. ಅದರಿಂದ ಸ್ವಲ್ಪ ಹೊತ್ತಿಗೆ ಗುಣಮುಖನಾಗ್ತಾನೆ. ಆದರೆ ಈತನು ಒಂದು ಸಾರಿ ನೀಸು ಅಂದ್ರೆ ಮಾಂಸ, ಮೀನ, ತತ್ತಿ, ಇವು ಆಹಾರಗಳು, ಇದಕ್ಕೇನಂತಾರೆ, ನೀಸ್ ಅಂತ ಹೇಳ್ತಾರೆ ಅದು ಭಾಷೆಯಲ್ಲಿ. ಅದು ಈ ಒಂದು ಮಾಂಸಾಹಾರದಲ್ಲಿ ಸೇವನೆ ಮಾಡಿದರೆ ಆತನು ಹೇಳ್ತಾ ಇದ್ದಾನೆ, ವೈದ್ಯರು ಆತನಿಗೆ ಒಂದು ಸಾರಿ ಏನೋ ಒಂದು ಮೀನಂತ ವಸ್ತುವನ್ನು ತಿಂದಿದ ಕೂಡಲೇ ಆತನಿಗೆ ಇನ್ನೂ ಹೆಚ್ಚಾಯಿತು ಆ ನಂಜು. ಎಲ್ಲಿ? ಕರಳೊಳಗೆ ಆಕ್ಸಿಡೆಂಟ್ ಆಗಿರುವ ಆ ನಂಜು ಹೆಚ್ಚಾದ ಕೂಡಲೇ ಬಹಳ ಹೊಟ್ಟೆ ನೋವಿಂದ ನರಳಿ ಕುಗ್ಗಿ ಉಳ್ಳಾಡಿ ದುಃಖದಿಂದ ಬಳಲುತ್ತಿದ್ದ. ಆದರೆ ವೈದ್ಯರು ಆತನಿಗೆ ಚಿಕಿತ್ಸೆ ಕೊಟ್ಟರು. ಕೆಲವು ದಿನ ನಂತರ ಗುಣಮುಖನಾದ. ಆದರೆ ಆತನಿಗೆ ವೈದ್ಯರು ಹೇಳಿದ್ರು, ಜೀವಮಾನ ಕಾಲವೆಲ್ಲ ನೀನು ಏನು ತಿನ್ನಬಾರ್ದು? ನೀಸು, ಮಾಂಸ ಅಲ್ಲ, ಮೀನದ ವಸ್ತುಗಳು, ಮೀನ, ಕಪ್ಪೆಚಿಪ್ಪೆ, ಜಿಂಗ, ಇಂಥ ವಸ್ತುಗಳು ತಿನ್ನಬಾರದೆಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಅದನ್ನು ತಿಂದ ದಿನವೇ ಬಹಳ ನೋವಿನಿಂದ ನೀನು ಮೃತಪಡ್ತು ಎಂಬುದಾಗಿ ವೈದ್ಯರು ಹೇಳಿರ್ತಾರೆ ವೈದ್ಯಕೀಯ ಪ್ರಕಾರವಾಗಿ. ಆದರೆ ಈತನ ಹೊಟ್ಟೆ ಒಳಗೆ ಈತನು ಸ್ವಸ್ಥತೆ ಮಾಡುವ ಸುವಾರ್ತಿಕನು, ಜಾಗ್ರತೆಯಿಂದ ಕೇಳ್ತೀರಿ, ಸ್ವಸ್ಥತೆ ಮಾಡುವ ಸುವಾರ್ತಿಕನು ಈತನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ ವೈದ್ಯರಿಂದ ಸಲಹೆ ತೆಗೆದುಕೊಂಡು ವೈದ್ಯರಿಂದ ಔಷಧವನ್ನು ಪಡ್ಕೊಳ್ತಾ ಇರುವಾಗಲೂ ಈತನ ಒಳಗೆ ಕರಳಿನಲ್ಲಿ ಆಗಿರ್ತಕ್ಕಂಥ ನಂಜು ಅಂದ್ರೆ ಇನ್ಫ್ಲಮೇಟರಿ ಅದು ಹೋಗ್ತಾ ಇಲ್ಲ, ಗುಣವಾಗ್ತಾ ಇಲ್ಲ. ಯಾವಾಗಲೂ ಆತನು ತನ್ನ ಜೊತೆಯಲ್ಲಿ ಮಾತ್ರೆಗಳನ್ನು, ವೈದ್ಯರು ಕೊಟ್ಟಿರ್ತಕ್ಕಂಥ, ಡಾಕ್ಟರ್ ಕೊಟ್ಟಿರ್ತಕ್ಕಂಥ ಮಾತ್ರೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕು. ಸುಮಾರಷ್ಟು ದಿನಗಳಾಯಿತು, ತಿಂಗಳುಗಳಾಯಿತು, ಆದರೂ ಈತನಿಗೆ ಏನು ಹೋಗಿಲ್ಲ. ಆ ಹೊಟ್ಟೆ ಒಳಗಿರ್ತಕ್ಕಂಥ ಆ ನಂಜು, ಸೆಪ್ಟಿಕ್, ಆ ಒಂದು ಇನ್ಫೆಕ್ಷನ್ ಹಾಗೆ ಹೊರಕೊಂಡು ಹೋಗ್ತಾ ಇದ್ದಾನೆ, ಬಹಳ ನರಳುತ್ತಾ ಇದ್ದ. ಆದರೂ ಸ್ವಾರ್ಥಿಕನಾಗಿರುವ ಈ ಸೇವಕನು ಹೋಗಿ ದೊಡ್ಡ ದೊಡ್ಡ ಸ್ವಾರ್ಥಿ ಕೂಟಗಳಲ್ಲಿ ದೊಡ್ಡ ಅನೇಕ ಜನರು ಸ್ವಸ್ಥತೆ ಆಗ್ತಿದ್ರು. ಹಲ್ಲೆಲೂಯಾ. ಎಂತ ರೋಗದಲ್ಲಿದ್ದವರು ಕೂಡ ಸ್ವಸ್ಥತೆಯಾಗಿ ಬರ್ತಾ ಇದ್ದಾರೆ. ಆತನ ಸ್ವಾರ್ಥ ಕೂಟಗಳನ್ನು ಏರ್ಪಾಟ್ ಮಾಡಿದರೆ ಸುಮಾರು 50,000 ಹಿಡಿದುಕೊಂಡು 1,00,000, 2,00,000, 3,00,000 ಜನರು ಸೇರಿ ಬರ್ತಾರೆ. ಅದೇ ರೀತಿಯಲ್ಲಿ ಭಾರತ ದೇಶದಲ್ಲಿ ಕೂಡ ಆತನ ಸ್ವಾರ್ಥ ಕೂಟಗಳನ್ನು ಏರ್ಪಾಟ್ ಮಾಡುವಾಗ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚಿನ ಜನಸಮೂಹ ಬಂದಿದ್ದು. ಯಾಕಂದ್ರೆ ಆತನು ಮಾಡುವ ಪ್ರಾರ್ಥನೆಯಿಂದ ಸ್ವಸ್ಥತೆ ಖಚಿತ, ಗುಣಮುಖರಾಗುವುದು ಮಾತ್ರ ಖಂಡಿತ ಅನ್ನತಕ್ಕಂಥ ಸತ್ಯ ಅವ್ರಿಗೆ ಗೊತ್ತಿತ್ತು ಜನರಿಗೆ. ಈತನು ಕೂಡ ಅದೇ ರೀತಿಯಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಮಾಡ್ತಾರೆ. ಆದರೆ ಈತನ ಸುಮಾರಷ್ಟು ತಿಂಗಳುಗಳು, ವರ್ಷ ಆಗಿದ್ದಾಗಲೂ ಈತನಿಗೆ ಗುಣವಾಗ್ತಾ ಇಲ್ಲ. ಏನು ಗುಣ ಆಗ್ತಾ ಇಲ್ಲ? ಹೊಟ್ಟೆಯಲ್ಲಿರ್ತಕ್ಕಂಥ ಇನ್ಫ್ಲಮೇಟರಿ ಅಂದ್ರೆ ಇನ್ಫೆಕ್ಷನ್, ಕನ್ನಡದಲ್ಲಿ ನಾವು ನಂಜು ಅಂತ ಹೇಳ್ಬೋದು. ನಂಜು
ಈ ನಂಜು ಆತನ ಹೊಟ್ಟೆಯನ್ನು ಬಹಳಷ್ಟು ಪೀಡಿಸ್ತಾ ಇತ್ತು. ಯಾರಾದರೆ ಮೀನ ಸಾರು ಅಥವಾ ಮೀನ ಜಿಂಗಿ ಅಥವಾ ಈ ಕಪೆಚಿಪಿಗಳನ್ನು ತಿಂತಾ ಇರುವಾಗ ಅವ್ನು ನೋಡಿದ್ರೆ ಭಾಳ ನೀರು ಬರ್ತಿತ್ತು ಆತನಿಗೆ ಬಾಯಲ್ಲಿ. ಆದರೆ ದಿನಗಳದಂತೆ ಆ ನೀಸು ಅಂದರೆ ಆ ಮೀನ ಅಥವಾ ಈ ಸಮುದ್ರದ ವಸ್ತುಗಳು ಅಥವಾ ನದಿ ವಸ್ತುಗಳು ಏನಿದೆಯಲ್ಲ ಅದನ್ನು ತಿನ್ನುವುದರಿಂದ ಆತನಿಗೆ ಅಸಹ್ಯ ಬರ್ತಾ ಆತನಿಗೆ ದ್ವೇಷ, ಅದು ಕಹಿ ಎಂದು, ಅದು ಸರಿಯಿಲ್ಲ ಎಂಬುದಾಗಿ ತಿಳಿದುಕೊಂಡು ಅವುಗಳನ್ನು ಬಿಟ್ಟುಬಿಟ್ಟಿದ್ದ. ನಂಜಿನ ವಸ್ತುಗಳು. ಓ ಸಿ ವೆರಿ ಗುಡ್. ವೆರಿ ಗುಡ್, ಥ್ಯಾಂಕ್ ಯು. ನಂಜಿನ ವಸ್ತುಗಳು, ಯಾಕಂದ್ರೆ ಮೆಡಿಕಲ್ನಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಅಮ್ಮವರು. ಅಲ್ಲೆಲ್ಲ ನಂಜಿನ ವಸ್ತುಗಳು ತಿನ್ನಬಾರ್ದು ಎಂಬುದಾಗಿ ವೈದ್ಯರು ಹೇಳಿರ್ತಾರೆ. ಈತನು ಯಾವತ್ತಿಗೂ ಜೀವನದಲ್ಲಿ ತಿನ್ನಬಾರ್ದು ಎಂಬುದಾಗಿ ಹೇಳ್ತಾರೆ. ಆದರೆ 40 ವರ್ಷ ಈತನ ನೋವಿಂದ ಬಳಲಿಲ್ಲದಂತೆ. ಯಾರು? ಘನ ಸುವಾರ್ತಿಕನು. ಈತನ ಸುವಾರ್ತೆ ಸೇವೆಯಲ್ಲಿ ಸ್ವಸ್ಥತೆಗಳು ರಾಶಿಯಾಗಿ ಸ್ವಸ್ಥತೆಗಳಾಗ್ತಿತ್ತಂತೆ. ಲಕ್ಷಾಂತರ ಜನ ಬಂದರೆ 1000 ಜನ ಸ್ವಸ್ಥತೆಯಾಗಿ ಹೋಗ್ತಿದ್ರಂತೆ. ಅದರಲ್ಲಿ 90% ಕನಿಷ್ಠ ಸ್ವಸ್ಥತೆ ಆಗೇ ಹೋಗ್ತಿದ್ರಂತೆ. ಅಂಥ ಒಂದು ಸುವಾರ್ತೆ ಸೇವೆ ಮಾಡತಕ್ಕಂಥ ಒಂದು ಘನ ಸೇವಕನು ಈತನು. ಯಾವುದರಿಂದ 40 ವರ್ಷ ಈ ಕರಳಿನ ನಂಜು ನಿಂದ ನೋವು ಆ ಒಂದು ಬಳಲುತ್ತಾ ಇದ್ದಿದ್ದು 40 ವರ್ಷ ಬಳಲಿಕ್ಕೆ ಕಾರಣ ಏನಂತೆ? ಒಂದು ಅಪಬೋಧನೆ, ದೆವ್ವಗಳ ಬೋಧನೆ, ಉಪದೇಶವು ಆತನ ತಲೆಯಲ್ಲಿ ಅದು ನಾಟಿಕೊಂಡಿತ್ತು. ಅದೇನಂದ್ರೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 2 ಕೊರಿಂಥಿ 12ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನವರೆಗೆ ನಾವು ನೋಡ್ತೇವೆ. ನಾನು ಹೆಚ್ಚಳ ಪಡಬಾರದೆಂಬುದಾಗಿ ನಾನು ಇದಲ್ಲದೆ ಹೇರಳವಾದಂಥ ಗುಪ್ತ ರಹಸ್ಯಗಳನ್ನು, ಬೈಬಲ್ನ ಪರಮ ರಹಸ್ಯಗಳನ್ನು, ಧರ್ಮಶಾಸ್ತ್ರದ ಬೈಬಲ್ನ ಧರ್ಮಶಾಸ್ತ್ರದ ಪರಮ ರಹಸ್ಯಗಳು ನಾನು ಪ್ರಕಟಗೊಂಡಿರುವುದರಿಂದ ನಾನು ಮಿತಿಮೀರಿ ಹೆಚ್ಚಿಸಿಕೊಳ್ಳಬಾರದು ಎಂಬುದಾಗಿ ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ. ನನ್ನನ್ನು ಲಕ್ಷ್ಯ ಬಿಟ್ಟು ಕೇಳ್ತೀನಿ, ನನ್ನನ್ನು ಗುದ್ದುವುದಕ್ಕಾಗಿ ಸೈತಾನು ದೂತನಂತೆ, ಸಂದೇಶಕನಂತೆ, ದೂತನಂದ್ರೆ ಸಂದೇಶಕನಂತೆ ಶರೀರದಲ್ಲಿ ಒಂದು ಮುಳ್ಳು ನನಗೆ ಕೊಡಲ್ಪಟ್ಟಿದೆ. ಹೀಗೆ ನಾನು ಮಿತಿಮೀರಿ ನನ್ನನ್ನು ಹೆಚ್ಚಿಸಿಕೊಂಡು ಗರ್ವ ಪಡಬಾರದೆಂಬುದಾಗಿ ಇದಾಯಿತು ಎಂಬುದಾಗಿ ಈತನು ಅಪೊಸ್ತಲನಾದ ಪೌಲ್ ಇದನ್ನು ಹೇಳಿರ್ತಾನೆ. ಇದನ್ನು ಆ ಪೂರ್ವದಲ್ಲಿದ್ದಂಥ ಬೋಧಕರು ಬೋಧನೆಯನ್ನು ಕೇಳಿರ್ತಕ್ಕಂಥ ವ್ಯಕ್ತಿ ಈತನು ನೋಡಿದ್ರೆ ಮಹಾಸ್ವಸ್ಥತೆ ಕೂಟಗಳಲ್ಲಿ ಮಹಾಸ್ವಸ್ಥತೆಗಳನ್ನು ರಾಶಿಯಾಗಿ ಜನಸ್ತೋಮಗಳನ್ನು ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಆದರೆ ಈತನು ಈ ರೋಗವನ್ನು 40 ವರ್ಷ ಅನುಭವಿಸಿ ಭರಿಸಿ ಪೀಡಿಸಲ್ಪಡಲಿಕ್ಕೆ ಕಾರಣ ಏನಂದ್ರೆ ಈತನಲ್ಲಿರ್ತಕ್ಕಂಥ ಈತನಿಗೆ ಕೊಡಲಾಗಿರ್ತಕ್ಕಂಥ ಒಂದು ದುರ್ಬೋಧನೆ ಅದು ನಂಬಿದ ಈತನು. ಯಾಕಂದ್ರೆ ಅಪೊಸ್ತಲನಾದ ಪೌಲನ ದೇಹದಲ್ಲಿ ಇರ್ತಕ್ಕಂಥ ಮುಳ್ಳು ಅದು ಒಂದು ರೋಗ ಎಂಬುದಾಗಿ ಪೂರ್ವದಲ್ಲಿ ಕೆಲವು ಬೋಧಕರು ಅಪಾರ್ಥ ಮಾಡಿಕೊಂಡು ವಿಶ್ವಾಸಿಗಳನ್ನು ಕೂಡ ದಿಕ್ಕು ತಪ್ಪಿಸಿದರು. ಜಾಗ್ರತೆಯಿಂದ ಕೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ನನ್ನ ಮೆಸೇಜ್ ಯಾವತ್ತೂ ಕಾಂಪ್ಲಿಕೇಟೆಡ್ ಆಗಿರ್ತದೆ. ಯಾಕಂದ್ರೆ ನಾನೇ ಕಾಂಪ್ಲಿಕೇಟೆಡ್ ಆಗಿದ್ದೀನಿ. ಯಾಕಂದ್ರೆ ನಾನು ದೇವರ ಹತ್ರ ಪ್ರಶ್ನೆ ಕೇಳೋನು ನಾನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕಂದ್ರೆ ಈ ಶರೀರದಲ್ಲಿ ಒಂದು ಮುಳ್ಳಿದೆ, ಈ ಮುಳ್ಳು ದೇಹದಲ್ಲಿ ಒಂದು ರೋಗ ಎಂದು ನಮ್ಮ ಪೂರ್ವ ಅಮಾಯಕವಾದಂಥ ಅಪಾರ್ಥ ಮಾಡಿಕೊಂಡಿರುವ ಬೋಧಕರು ಇದನ್ನು ಬೋಧಿಸಿರುವುದರಿಂದ ಅನೇಕ ಪೂರ್ವದಲ್ಲಿರ್ತಕ್ಕಂಥ ಭಕ್ತರು ಇದು ಶರೀರದಲ್ಲಿ ಒಂದು ಮುಳ್ಳಂದ್ರೆ ಇದು ಒಂದು ರೋಗ, ಈ ರೋಗ ಇರುವುದರಿಂದ ಮನುಷ್ಯನು ಗರ್ವ ಪಡದೆ, ಹೆಚ್ಚಳ ಪಡದೆ, ಅಹಂಕಾರಿ ಆಗದೆ ಇರ್ತಾನೆ ಎಂಬುದಾಗಿ ಹೇಳಿಕೊಂಡು ಅದನ್ನೊಂದು ರೋಗ ಎಂಬುದಾಗಿ ಅನುವಾದಿಸಿದ್ದಾರೆ ನಮ್ಮ ಬೋಧಕರು. ತಪ್ಪಾಗಿ ಉಪದೇಶಿಸ್ತಾ ಇದ್ರು. ಎಲ್ಲ ನನ್ನ ಅಮಾಯಕ ಬೋಧಕರು ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ಈ ದೇಹದಲ್ಲಿರ್ತಕ್ಕಂಥ ಮುಳ್ಳು ಅಪೊಸ್ತಲನಾದ ಪೌಲಿಗೆ ಇದು ರೋಗ ಎಂಬುದಾಗಿ ತಪ್ಪಾಗಿ ಅರ್ಥ ಮಾಡಿಸಿದ್ರು. ಆದರೆ ಒಂದು ದಿವಸ 40 ವರ್ಷ, ಇವತ್ತಿಂದ ಹೇಳ್ತೀರಿ ಅಲ್ಲಲ್ವಿಯ, 40 ವರ್ಷ ಅಲ್ಲ, 40 ಸೆಕೆಂಡ್ ಕೂಡ ಇವತ್ತು ನಾವು ರೋಗವನ್ನು ಹೊರುವುದಿಲ್ಲ. ಆಮೇನ್. 40 ಸೆಕೆಂಡ್ ಕೂಡ, 40 ಕ್ಷಣಗಳು ಕೂಡ ನಾವು ಇವತ್ತು ರೋಗವನ್ನು ಹೊರುವುದಿಲ್ಲ.
40 ವರ್ಷ ಈ ದುರ್ಬೋಧನೆಯ ನಿಮಿತ್ತ ಆ ರೋಗ ದೇವರು ಕೊಟ್ಟ ಮುಳ್ಳು ಎಂಬುದಾಗಿ ಅಪಾರ್ಥ ಮಾಡಿಕೊಂಡಿದ್ದನು. ಯಾಕಂದ್ರೆ ಅಪಾರ್ಥವಾದಂಥ ಬೋಧನೆಯನ್ನು ಕೇಳಿದ ವ್ಯಕ್ತಿ ಆಗಿರೋದ್ರಿಂದ. ಆದರೆ 40 ವರ್ಷಗಳು ಕೂಡ ಈತನು ಬೈಬಲ್ ಓದ್ತಾ ಇದ್ದಾರೆ, ಈತನಿಗೆ ಅರ್ಥ ಆಗ್ತಲ್ಲ. ಈತನ ಏನು ತಿಳ್ಕೊತಾ ಇದ್ದಾನೆ, ನನ್ನಲ್ಲಿರ್ತಕ್ಕಂಥ ಈ ಕರಳಿನ ನಂಜು ದೇವರು ಕೊಟ್ಟ ಮುಳ್ಳು. ಅಪೊಸ್ತಲನಾದ ಪೌಲಿಗೆ ಏನಿತ್ತಲ್ಲ ದೇಹದಲ್ಲಿ ಮುಳ್ಳು, ಆ ಮುಳ್ಳು ರೋಗದ ಮುಳ್ಳು ಎಂಬುದಾಗಿ ಈತನಿಗೆ ಅರ್ಥ ಮಾಡಿಸಿದ್ರು. ಆದರೆ 40 ವರ್ಷಗಳಾದರೂ ಕೂಡ ಈತನು ಬೈಬಲ್ನಲ್ಲಿ ಓದಿ ತಿಳ್ಕೊಳ್ಳಿಲ್ಲ, ಅರ್ಥ ಮಾಡಿಕೊಂಡಿಲ್ಲ. ಒಂದು 40 ವರ್ಷಗಳಾದ ಮೇಲೆ ಒಂದು ದಿವಸ ದೊಡ್ಡ ಸಭಾಕೂಟಗಳು, ಮಹಾ ಸ್ವಸ್ಥತಾ ಸಭೆಗಳನ್ನು ಏರ್ಪಾಡು ಮಾಡಿರುವಾಗ ಇನ್ನೊಂದು ದೇಶದಲ್ಲಿ, ಅಲ್ಲಿ ಅದ್ಭುತವಾಗಿ ದೇವರು ಮಹಾಕಾರ್ಯಗಳನ್ನು ಮಾಡಿದ, ಅದ್ಭುತವಾದಂಥ ಕಾರ್ಯಗಳು ಮಾಡಿದ. ಆ ಮರನೇ ದಿವಸ ಏನಾಯ್ತು, ದೇವರ ಆತ್ಮ, ಪವಿತ್ರ ಆತ್ಮ ಆ ಸೇವಕನ ಹೃದಯದಲ್ಲಿ ಮನಸ್ಸಾಕ್ಷಿ ಮೂಲಕವಾಗಿ ಮಾತಾಡಿತ್ತು. ನೀನು ಈ ಹೊಟ್ಟೆ ಒಳಗೆ ಕರಳಿನಲ್ಲಿರ್ತಕ್ಕಂಥ ನಂಜನ್ನು ಎಷ್ಟೋ ವರ್ಷಗಳಿಂದ ಹೋರ್ತಾ ಇದ್ದಿ, ನೀನು ಮೋಸ ಹೋಗಿ ಹೋರ್ತಾ ಇದ್ದಿ ಎಂಬುದಾಗಲಿ. ಎಂತ ಹೇಳ್ತು ದೇವರಾತ್ಮ, ನೀನು ಮೋಸ ಹೋಗಿದ್ದಿ, 40 ವರ್ಷ ಈ ರೋಗದಿಂದ ನೀನು ಬಳಲ್ತಾ ಇದ್ದಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಇಲ್ಲ, ಈ ರೋಗ ನನಗೆ ಒಂದು ಮುಳ್ಳು ಎಂಬುದಾಗಿ ನಾನು ಭಾವಿಸ್ತೇನೆ. ಎಂಥ ಮುಳ್ಳದು ಅಂತ ದೇವರಾತ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ. ಇದು ದೇವರು ನಾನು ಹೆಚ್ಚಿಸಿಕೊಳ್ಳಬಾರದೆಂಬುದಾಗಿ, ಮಹಾಸಭೆಗಳಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ಸೂಚಕಗಳು ನಡೀತಾ ಇರೋದ್ರಿಂದ ನಾನು ಹೆಚ್ಚಿಸಿಕೊಳ್ಳಬಾರದೆಂಬುದಾಗಿ ಈ ಒಂದು ರೋಗ ಎಂಬ ಮುಳ್ಳು ನನಗೆ ಇಟ್ಟಿದ್ದಾನೆ ಎಂಬುದಾಗಿ ಅದನ್ನು ನಾನು ಭಾವಿಸ್ತೇನೆ ಎಂಬುದಾಗಿ ಹೇಳಿದ್ದು. ಆಗ ದೇವರಾತ್ಮ ಆತನ ಜೊತೆಯಲ್ಲಿ ಮಾತಾಡಿತ್ತು. ಯಾರು? ಈ ಘನ ಸುವಾರ್ತಿಕನ ಜೊತೆಯಲ್ಲಿ. ನೀನು 40 ವರ್ಷ ಮೋಸ ಹೋಗಿ ನಿನ್ನ ರೋಗವನ್ನು ಹೊತ್ತುಕೊಂಡಿದೆ ಎಂಬುದಾಗಿ ಭರಿಸಿದಿ, ಪೀಡೆಯನ್ನು ಅನುಭವಿಸಿದಿ, ಬಾಧಿಸಲ್ಪಟ್ಟಿದಿ. ಸರಿಯಾಗಿ ವಚನವನ್ನು ಓದಿ ನೋಡಿ ಎಂಬುದಾಗಿ. ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರ, ಇದು ಬಹಳ ದೂರ 2000 ವರ್ಷ 3000 ವರ್ಷದಲ್ಲ, ಇದೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಆಗ ಈತನಿಗೆ ಆ ವಚನವನ್ನು ಸರಿಯಾಗಿ ಆ ಪವಿತ್ರಾತ್ಮ ಮೂಲಕವಾಗಿ ಆತನಿಗೆ ಬಯಲುಗೊಳಿಸಲ್ಪಟ್ಟಿತ್ತು. ಏನಂದ್ರೆ ಈ ರೀತಿಯಲ್ಲಿ ಬಯಲುಗೊಳಿಸಬೇಕು. 2 ಕೊರಿಂಥಿ 12ನೇ ಅಧ್ಯಾಯ 7ರಿಂದ 9 ಓದ್ತೀರಿ ಬೇಗ ಬೇಗನೆ. ಎಲ್ಲಿವರೆಗೂ ಬಂದಿದ್ದೆ ನಾವು? ನಾನು ಹೆಚ್ಚಳ ಪಡಬಾರದೆಂಬುದಾಗಿ ನನ್ನ ದೇಹದೊಳಗೆ ಒಂದು ಮುಳ್ಳು ಕೊಡಲಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲ ಹೇಳಿದನು. ಈ ಮುಳ್ಳು ಏನಂದ್ರೆ, ಈ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು. ಮತ್ತೊಂದು ಸಾರಿ 7ರಿಂದ ಸ್ಟಾರ್ಟ್ ಮಾಡ್ತಾನ. ಇದಲ್ಲದೆ ಹೇರಳವಾದಂತ ಗುಪ್ತ ರಹಸ್ಯಗಳು ನನಗೆ ಬಯಲುಗೊಳಿಸಲ್ಪಟ್ಟಿದೆ. ನಾನು ಮಿತಿಮೀರಿ ಅಹಂಕಾರ ಅಥವಾ ಗರಿಷ್ಠನಾಗಬಾರದೆಂಬುದಾಗಿ ನನ್ನನ್ನು ಗುದ್ದುವುದಕ್ಕಾಗಿ ಸೈತಾನನ ಒಂದು ದೂತನಂತೆ. ಲಿಸನ್ ಕೇರ್ಫುಲಿ, ರೋಗ ಅಲ್ಲ, ಇಲ್ಲೇ ವಚನ ಇದೆ. ಸೈತಾನನು ಒಂದು ದೂತನಂತೆ. ದೂತ ಅಂದ್ರೆ ಏನು? ಸಂದೇಶಕನು. ನೆನ್ಪಿಟ್ಕೊಳ್ರಿ, ಸಂದೇಶಕನಂತೆ. ಸೈತಾನನು ಒಂದು ಸಂದೇಶಕನಂತೆ ನನ್ನನ್ನು ಗುದ್ದುತ್ತಾ ಇದೆ. ನನ್ನ ದೇಹದಲ್ಲಿ ಒಂದು ಮುಳ್ಳಿದೆ. ಹೀಗೆ ನಾನು ಮಿತಿಮೀರಿ ಹೆಚ್ಚಿಸಿಕೊಳ್ಳಲಾರದಂತೆ ಇದಾಯ್ತು. ಈ ವಿಷಯದಲ್ಲಿ ಅದು ನನ್ನನ್ನು, ಯಾವುದು? ಈ ದೇಹದಲ್ಲಿ ಇರ್ತಕ್ಕಂಥ ಮುಳ್ಳಿನಂತ ಯಾವುದು? ನನ್ನನ್ನು ಗುದ್ದುತ್ತಿರ್ತಕ್ಕಂಥ ಸೈತಾನನ ಒಂದು ದೂತ. ದೂತ ಅಂದ್ರೆ ಏನು? ಇಂಗ್ಲಿಷಲ್ಲಿ ಮೆಸೆಂಜರ್ ಅಂತ ಕೊಡಲಾಗಿದೆ. ಸಂದೇಶಕನು ಕೊಟ್ಟಿದ್ದಾನೆ. ಅವನು ನನ್ನ ಪಕ್ಕೆಯಲ್ಲಿರ್ತಕ್ಕಂಥ ಮುಳ್ಳಿನಂತೆ ನನ್ನನ್ನು ಚುಚ್ಚುತ್ತಾ ಇದ್ದಾನೆ, ಗುದ್ದುತ್ತಾ ಇದ್ದಾನೆ ಎಂಬುದಾಗಿ ಹೇಳಲಾಗಿದೆ. ಹೊರತು ರೋಗ ಅಲ್ಲ. ಆ ಮುಳ್ಳು ಏನನ್ನೋದು ಹೇಳ್ತಾ ಇದ್ದಾನಲ್ಲಿ. ಏನನ್ನು ಹೇಳ್ತಾ ಇದ್ದಾನೆ? ಸೈತಾನನು ಒಂದು ಸಂದೇಶಕನಂತೆ ನನ್ನನ್ನು ಗುದ್ದುತ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ರೋಗ ಅಲ್ಲ, ಸಂದೇಶಕನು ಅಂತ ಅರ್ಥ. ಏನರ್ಥ? ಸಂದೇಶಕನು. ಇದು ಯಾಕೆ ಹೇಳಲಾಗಿದೆ ಅಂತೇಳಿ. ಹೀಗೆ ಇದರ ವಿಷಯದಲ್ಲಿ ಅಪೊಸ್ತಲನಾದ ಪೌಲ ಪ್ರಾರ್ಥನೆ 3 ಆವರ್ತಿ ಮಾಡಿದ. 3 ಆವರ್ತಿ ಮಾಡಿರುವಾಗಲೂ ದೇವರಾತನಿಗೆ ಹೇಳ್ತಾನೆ, ನಿನ್ನ ಬಲಹೀನತೆಯಲ್ಲಿ ನನ್ನ ಕೃಪೆ ನಿನಗೆ ಸಾಕು. ಯಾವ ಬಲಹೀನತೆಯಲ್ಲಿ? ಈ ನಿರ್ಬಲಾವಸ್ಥೆಯಲ್ಲಿ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಆತನಿಗೆ, ಅಪೊಸ್ತಲನಾದ ಪೌಲನಿಗೆ ದೇವರು ಸಂತೈಸುತ್ತಾನೆ, ಧೈರ್ಯ ಕೊಡುತ್ತಾನೆ. ಇದರ ಅರ್ಥವನ್ನು ಅಪಾರ್ಥ ಮಾಡಿಕೊಂಡಿದ್ದೇವೆ ನಾವು. ಆದ ಕಾರಣ
ಈ ಒಂದು ಸುವಾರ್ತಿಕನು 40 ವರ್ಷ ಇದು ದೇವರೇ ಇಟ್ಟಿರುವ ಮುಳ್ಳು, ನಾನು ಅಹಂಕಾರ ಪಡಬಾರ್ದು, ಗರ್ವಿಷ್ಠನಾಗಬಾರ್ದು, ಯಾಕಂದರೆ ನನ್ನ ಮಹೋತ್ಸವ ಕೂಟಗಳಲ್ಲಿ, ನನ್ನ ಮಹಾಸ್ವಸ್ಥತಾ ಕೂಟಗಳಲ್ಲಿ ಅನೇಕ ಜನರು ಗುಣವಾಗುವುದರಿಂದ ನಾನು ದೇವರಂತೆ ಗರ್ವಿಷ್ಠನಾಗಬಾರದೆಂಬುದಾಗಿ ನನಗೆ ಕೊಟ್ಟಿರುವ ಒಂದು ಮುಳ್ಳೆಂಬುದಾಗಿ ತಾನು ಭಾವಿಸಿದನು, ನಂಬಿದನು. ಆದರೆ ಇದರ ಸತ್ಯ ಏನಂದರೆ, ಈ ಮುಳ್ಳು ಒಂದು ರೋಗ ಅಲ್ಲ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಳ್ಳೋಣ. ಈ ಪೀಡೆ ಅಂದರೆ ಈ ಪೀಡೆ, ಈ ಒಂದು ವ್ಯಸನ ನನಗೆ ಯಾಕೆ ಕೊಟ್ಟಿದ್ದಾನೆ ಅಂದರೆ, ನಾನು ಗರ್ವ ಪಡಬಾರದೆಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಆ ಮುಳ್ಳನ್ನು ಏನಂತ ಹೇಳಿದಾನೆ ಬ್ರದರ್? ಸೈತಾನನ ಒಂದು ದೂತನಂತೆ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ ಇಂಗ್ಲಿಷಲ್ಲಿ ಮೆಸೆಂಜರ್, ಸಂದೇಶಕನಂತೆ. ಇದು ಯಾರಂತ ಗೊತ್ತಿದೆ? ಆ ಕಾಲದಲ್ಲಿ ಅಪೊಸ್ತಲನಾದ ಪೌಲು ಅದ್ಭುತವಾಗಿ ಕೊರಿಂಥಿಯರಲ್ಲಿ ಸೇವೆ ಮಾಡ್ತಿರುವಾಗ ಅನೇಕ ಜನ ಯಹೂದ್ಯರು ಕ್ರೈಸ್ತ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಹಿಂಬಾಲಕರಾಗ್ತಿದ್ದರಂತೆ. ಯಾಕಂದ್ರೆ ಅಪೊಸ್ತಲನಾದ ಪೌಲಿನ ಜ್ಞಾನ, ಬುದ್ಧಿ, ವಿವೇಕ, ಪ್ರಕಟಣೆಗಳು, ಆತನು ಮಾಡ್ತಿರ್ತಕ್ಕಂಥ ರಹಸ್ಯಗಳನ್ನು, ಗಂಭೀರವಾಗಿ ಹೇಳ್ತಿರಲ್ಲ, ಆತನು ಸಾರ್ತಿರ್ತಕ್ಕಂತಹ ಸುವಾರ್ತೆಯ ರಹಸ್ಯಗಳನ್ನು ಪ್ರಪಂಚದ ವ್ಯಾಪ್ತಿಯಲ್ಲಿ ಖ್ಯಾತವಾಗಿರೋದ್ರಿಂದ ಅನೇಕ ಜನ ಯೇಸು ಕ್ರಿಸ್ತನ ಯಹೂದ್ಯರಾಗಿರುವವರು, ಅನ್ಯರಾಗಿರುವವರು ಕೊರಿಂಥಿಯಲ್ಲಿ ಅನೇಕ ಜನ ಯೇಸು ಕ್ರಿಸ್ತನ ಹಿಂಬಾಲಕರಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಸೇರ್ತಾ ಇದ್ರಂತೆ. ಆ ಸಮಯದಲ್ಲಿ ಯಹೂದಿಗಳು ಏನು ಮಾಡಿದ್ರಂತೆ, ತಮ್ಮ ಕಡೆಯಿಂದ ಕೆಲವರನ್ನು ಸಂದೇಶಕರು, ಅಪೋಸ್ತಲರನ್ನು ಆಗಿ ಮಾಡಿ, ಯಾರ್ಯಾರು ಯಹೂದ್ಯರು ಕ್ರಿಸ್ತನ ರಾಜ್ಯದಲ್ಲಿ ಸೇರಿ ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಅವರನ್ನು ವಾಪಸ್ ತರೋದಕ್ಕಾಗಿ ಕೆಲವು ದುರ್ಬೋಧಕರನ್ನು ಕೊರಿಂಥಿಯರಿಗೆ ಕಳಿಸಿದ್ರಂತೆ. ಯಾರು? ಯಹೂದ್ಯರು. ಆ ಕೊರಿಂಥಿಯರಲ್ಲಿರ್ತಕ್ಕಂಥ ದುರ್ಬೋಧಕರು ಇಂಥ ಬ್ರಿಲಿಯಂಟ್ ಜನ ಅಂತೆ. ಯಾರು? ಈ ಯಹೂದ್ಯರನ್ನು ಮತ್ತು ತಿರುಗಿ ಕ್ರೈಸ್ತವತ್ವವನ್ನು ಹಿಂಬಾಲಿಸತಕ್ಕಂಥ ಯಹೂದಿಗಳನ್ನು ಮತ್ತು ತಾನು ತನ್ನ ಮತಕ್ಕೆ ಸೇರಿಸ್ಕೊಳ್ಳೋದಕ್ಕಾಗಿ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಎಷ್ಟು ಜನ ಸೇರಿ ಮಾನಸಾಂತರ ಹೊಂದಿ ದೀಕ್ಷಾಸನ ಪಡ್ಕೊಂಡು ಯೇಸುವಿನ ರಾಜ್ಯದಲ್ಲಿ ಸೇರಿದವರನ್ನು ಅವರು ಮತ್ತು ತಿರುಗಿ ತಮ್ಮ ಮತಕ್ಕೆ ಸೇರಿಸ್ಕೊಳ್ಳೋದಕ್ಕಾಗಿ ದೊಡ್ಡ ದೊಡ್ಡ ವಿದ್ವಾಂಸರನ್ನು, ಬೋಧಕರನ್ನು ಯಹೂದಿಗಳು ಕಳಿಸಿ ಅಲ್ಲಿ ಜನರನ್ನು ಮತ್ತು ತಿರುಗಿ ತನ್ನ ಯಹೂದಿ ಮತದಲ್ಲಿ ಸೇರಿಸ್ಕೊಳ್ತಾ ಇದ್ದಾರಂತೆ. ಯೇಸು ಕ್ರಿಸ್ತನ ರಾಜ್ಯದಿಂದ ಅವರನ್ನು ಹೊರಗೆ ತರಿಸ್ಕೊಳ್ತಾ ಇದ್ದಾರಂತೆ. ಇದು ಏನಾಯ್ತಂದ್ರೆ, ಅಪೊಸ್ತಲನಾದ ಪೌಲಿಗೆ ಪಕ್ಕೆಯಲ್ಲಿರುವ ಮುಳ್ಳಿನಂತೆ ಚುಚ್ಚುತ್ತಾ ಇತ್ತಂತೆ. ಅದಕ್ಕೆ ಆ ಮುಳ್ಳು ಏನಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾನೆ ಅಪೊಸ್ತಲನಾದ ಪೌಲು. ಅದು ಸೈತಾನನಿಂದ ಕಳಿಸಲ್ಪಟ್ಟಿರುವ ಒಂದು ದೂತ ಅಂದ್ರೇನು? ಮೆಸೆಂಜರ್, ನಾಟ್ ಅವರ್ ಡಿಸೀಸ್ ಮೈ ಡಿಯರ್ ಬ್ರದರ್. ಸೈತಾನನಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ಒಂದು ಸಂದೇಶಕನು, ಬೋಧಕನು ಹೊರತು ರೋಗ ಅಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ. ಯಾಕೆಂದ್ರೆ ಸ್ವಲ್ಪ ಗಮನಿಸಬೇಕು. ಪ್ರಾಚೀನ ಕಾಲದ ಇಡಿಯಮ್ಸ್ ಅಂತ ಹೇಳ್ತೇವೆ ನಾವು. ಇಡಿಯಮ್ಸ್ ಇಂಗ್ಲಿಷಲ್ಲಿ ಇಡಿಯಮ್ಸ್ ಹೇಳಿದ್ರೆ ಗ್ರಾಮರ್ನಲ್ಲಿ, ವ್ಯಾಖ್ಯಾನದಲ್ಲಿ ಇಡಿಯಮ್ಸ್ ಅಂತ ಹೇಳ್ತೇವೆ. ಗ್ರಾಮರ್ ಕಲಿಸ್ಕೊಡುವಾಗ ಅದನ್ನು ನುಡಿಕಟ್ಟು ಎಂಬುದಾಗಿ ಹೇಳ್ತಾರೆ. ಏನಂತ ಹೇಳಿದ್ರೆ ನುಡಿಕಟ್ಟು. ಈಗ ನಮ್ಮಲ್ಲಿದೆ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಂತ ಹೇಳ್ತಾರೆ. ಹೌದಾ? ಇದಕ್ಕಂದ್ರೆ ಮುಳ್ಳಿನ ತೆಗಿಬೇಕಂದ್ರೆ ಅರ್ಥ ಏನು? ಕೆಟ್ಟದ್ದು ಮಾಡಿದವನು ಕೆಟ್ಟದ್ರಿಂದನೇ ಅವನನ್ನು ತೆಗಿಬೇಕು ಅಂತ ಹೇಳ್ತಾರೆ. ಹೌದಾ? ಮುಳ್ಳಿನ ತೆಗಿಬೇಕಂದ್ರೆ ಮುಳ್ಳಿನ ತೆಗಿಬೇಕಂತ ಅರ್ಥ ಇರೋದಿಲ್ಲ, ಅದಕ್ಕೆ ಅರ್ಥನೇ ಬೇರೆ ಇರ್ತದೆ. ಹೌದಾ? ಅರೇ ಮಾತಾಡಿದ್ರೆ ಆಯ್ತು, ಮುತ್ತು ಉರುಳಿದ್ರೆ ಹೋಯ್ತು ಅಂತೇಳಿ, ಅಯ್ಯೋ ಮಾತಾಡಿಬಿಟ್ಟಿನಪ್ಪ, ಮಾತು ಜಾರಿತ್ತು ಅಂತ ಹೇಳೋದಿಲ್ಲ. ಅವರ ಮುತ್ತು ಉರುಳಿ ಬಿಡುತ್ತಪ್ಪ ಅಂತ ಹೇಳ್ತಾರೆ. ಇದಕ್ಕೆ ನುಡಿಕಟ್ಟು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಹಿಬ್ರಿಯರಿಗೆ ಕೆಲವು ನುಡಿಕಟ್ಟುಗಳಿದೆ. ನುಡಿಕಟ್ಟುಗಳಂದ್ರೆ ಮಾತಿನ ನುಡಿಕಟ್ಟು, ಇಡಿಯಮ್ಸ್ ಅಂತ ಹೇಳ್ತೇವೆ ನಾವು. ಆ ಇಡಮೈಟಿಕ್ ಸೆಂಟೆನ್ಸ್ ಅಂದ್ರೆ ಈ ನುಡಿಕಟ್ಟಿನ ವಾಕ್ಯಗಳು ಆ ಪ್ರಾಚೀನ ಭಾಷೆ ಗೊತ್ತಿದ್ದವರಿಗೆ ಮಾತ್ರ ಗೊತ್ತಾಗತ್ತೆ. ಅದಕ್ಕಾಗಿ ಒಂದು ದೊಡ್ಡ ಗ್ರಂಥಕರ್ತನು ಹಿಬ್ರಿ ಭಾಷೆ ತಿಳಿದಿರ್ತಕ್ಕಂಥ, ಹಿಬ್ರಿ ಸಂಪ್ರದಾಯ ಪದ್ಧತಿ, ಅವರ ನುಡಿಕಟ್ಟುಗಳನ್ನು ತಿಳಿದಿರ್ತಕ್ಕಂಥ ಒಂದು ದೊಡ್ಡ ಗ್ರಂಥಕರ್ತನು ಇದನ್ನು ವ್ಯಾಖ್ಯಾನ ಮಾಡಿದ್ದಾನೆ, ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾನೆ. ಯಾಕಂದ್ರೆ ಹಿಬ್ರಿಯರು ಯಾವಾಗಲೂ ಅದು ಹೇಳ್ತಾರಂತೆ, ಯಾವತ್ತಾದ್ರೆ ಅವರಿಗೆ ವಿರೋಧವಾದಂಥ ವ್ಯಕ್ತಿ ತನ್ನ ಗುಂಪಿನಲ್ಲಿ ಇದ್ರೆ ಇವನು ನನ್ನ ಪಕ್ಕೆಯಲ್ಲಿರುವ ಮುಳ್ಳಿನಂತಿದ್ದಾನೆ. ನಮ್ಮ ತೆಲುಗಿನಲ್ಲಿ ಒಂದು ಮಾತಿದೆ, ಇಡು ಪಕ್ಕಲ ಬಲ್ಲೆಮುನ್ನಟ್ಟು ನೋಡು ಅಂತ ಹೇಳ್ತಾರೆ. ನಮ್ಮ ತೆಲುಗಿನಲ್ಲಿ ಇವನು ಪಕ್ಕೆಯಲ್ಲಿ ಒಂದು ಶೂಲದಂತೆ ಇದ್ದಾನೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಡು ಪಕ್ಕಲ ಬಲ್ಲೆ, ಆದ್ರೆ ಪಕ್ಕಲ ಬಲ್ಲೆಮುನ್ನಟ್ಟು ಅಂತಿದ್ರೆ ರೋಗಮ
ಪಕ್ಕಲ ಬಲ್ಲೆ ಮುನ್ನೆಟ್ಟಂತಿದೆ. ಪಕ್ಕೆಯಲ್ಲಿ ಒಂದು ಈಟಿ ಅಂತಿದ್ದಾನಂತೆ ನಮ್ಮ ತೆಲುಗಿನಲ್ಲಿ ಒಂದು ನುಡಿ ಕಟ್ಟಿದೆ. ಅದರ ಅರ್ಥ ಏನಂದ್ರೆ, ಅವನು ನಮ್ಮ ಗುಂಪನ್ನು ಕೆಡಿಸ್ತಕ್ಕಂಥ, ನಮ್ಮ ಗುಂಪನ್ನು ದುರ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಒಂದು ದುಷ್ಟನು ಅಥವಾ ಶತ್ರು ಎಂಬುದಾಗಿ ಭಾವಿಸ್ತೇವೆ ನಾವು. ಅದೇ ರೀತಿಯಲ್ಲಿ ಆಗಿನ ಕಾಲ ಹೀಬ್ರಿಯರಿಗೆ ಈ ರೀತಿಯಾದಂಥ ಮಾತುಗಳು ಮಾತಾಡ್ತಿದ್ರು. ಅದಕ್ಕೆ ಅದರ ಅರ್ಥ ಏನಂದ್ರೆ, ದೇಹದಲ್ಲಿ ಒಂದು ಮುಳ್ಳಿದೆ ಅಂದರೆ ಅದು ರೋಗ ಅಲ್ಲ, ಅದು ದುರ್ಬೋಧನೆ ಮಾಡ್ತಕ್ಕಂಥ ಸೈತಾನನ ಸಂದೇಶಕರು ಎಂಬುದಾಗಿ ನೇರವಾಗಿ ಕೊರಿಂಥಿಯರ ಅದೇ 12ನೇ ಅಧ್ಯಾಯ 7ನೇ ವಚನದಲ್ಲಿ 2ನೇ ಕೊರಿಂಥಿಯರಲ್ಲಿ ನಾವು ನೋಡ್ತೇವೆ. ಈಗ ಅದನ್ನೇ ಪೂರ್ವ ಕಾಲದಲ್ಲಿ ಎಲ್ಲಿ ನಡೀತಿತ್ತು? ಸಂಖ್ಯಾಕಾಂಡ 33ನೇ ಅಧ್ಯಾಯ 55ನೇ ವಚನ. ಸಂಖ್ಯಾಕಾಂಡ 33:55 ಬೇಗನೆ ತೆಗಿತೀರಿ. ಆ ಕಾಲದಲ್ಲಿ ಭಾಷೆ ಇತ್ತು, ನುಡಿಕಟ್ಟು ಅನ್ನೋ ಭಾಷೆ. ಓದ್ತೀರಾ ಮಾತನ್ನು? ನೋಡ್ರಿ ಹೆಂಗಿದೆ ನೋಡ್ರಿ ಆ ಮಾತು. ಸಂಖ್ಯಾಕಾಂಡ, ಅರಣ್ಯಕಾಂಡ ಅಥವಾ ಸಂಖ್ಯಾಕಾಂಡ 33:55. ಆದರೂ ನೀವು ನಿಮ್ಮ ಮುಂದೆ ದೇಶದ ನಿವಾಸಿಗಳನ್ನು ಹೊರಡಿಸದೇ ಇದ್ದರೆ ನೀವು ಉಳಿಸಿದರಲ್ಲ, ನೀವು ಉಳಿಸಿದವರು ಏನಾಗಿ? ನಿಮ್ಮ ಕಣ್ಣುಗಳಲ್ಲಿ ಮುಳ್ಳಾಗಿ, ನಿಮ್ಮ ಪಕ್ಕಗಳಲ್ಲಿ ಸಂಕಟಗಳಾಗಿ ಇರುವರು. ನೀವು ವಾಸಿಸುವ ದೇಶದಲ್ಲೆಲ್ಲ ಅವರು ನಿಮಗೆ ಕಿರುಕುಳ ಕೊಡುವರು. ಏನು ಕೊಡುವರು? ದೇ ವಿಲ್ ಹ್ಯಾರಾಶ್ ಯು. ಅರ್ಥವಾಯ್ತಾ? ಏನಿದೆ ರೋಗ ಬಗ್ಗೆ ಮಾತಾಡಿದೆ. ಜನರು, ನೀವು ಯುದ್ಧ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ನೀವು ಕೆಲವು ಜನರನ್ನು ಉಳಿಸಿದ್ರೆ, ದುಷ್ಟರನ್ನು, ಶತ್ರುವಿನ ಜನರನ್ನು ಉಳಿಸಿದ್ರೆ, ಆ ಉಳಿದವರು ಜನರು ನಮ್ಮ ಕಣ್ಣಿನಲ್ಲಿ ಏನಾಗಿರೋರು? ಏನಿದೆ ನೋಡ್ರಲ್ಲೇ, ಕಣ್ಣುಗಳಲ್ಲಿ ಮುಳ್ಳುಗಳಾಗಿಯೂ ಪಕ್ಕೆಯಲ್ಲಿ ಶೂಲವಾಗಿಯೂ ಇರುವರೆಂಬುದಾಗಿದೆ. ಆಯ್ತಾ? ಅರ್ಥ ಏನು? ದೆವ್ವ ಅಂತ ಅರ್ಥ ಇದೆ, ರೋಗ ಅಂತ ಅರ್ಥ ಇದೆ. ರೋಗ ಅಲ್ಲ. ಅಲ್ಲೇ ಜನರು, ಈ ಅಪೊಸ್ತಲನಾದ ಪೌಲು ಕೊರಿಂಥಿಯರ್ನಲ್ಲಿರ್ತಕ್ಕಂಥ ತನ್ನ ಜನರಿಗೆ ಬರೆದು ಹಾಕ್ತಾ ಇದ್ದಾನೆ ಏನಂತ ತಿಳ್ಕೊಂಡು, ಇಂಥ ಬೋಧಕರು ಬಂದು ನಮ್ಮ ಕೊರಿಂಥಿಯರ್ನಲ್ಲಿರ್ತಕ್ಕಂಥ ಕ್ರೈಸ್ತ ಸಭೆಯನ್ನು ಈ ರೀತಿಯಾದ ದುರ್ಬೋಧನೆಯಲ್ಲಿ ನಡೆಸಿ ನಾನು ಮಾಡ್ತಕ್ಕಂಥ ಸೇವೆಯಲ್ಲಿ ಒಂದು ಪಕ್ಕೆಯಲ್ಲಿ ಮುಳ್ಳಿನಂತಿದ್ದಾನೆ. ಅರ್ಥ ಆಯ್ತಾ? ಅವನು ಸೈತಾನನ ಸಂದೇಶಕನು. ದೂತನಂದ್ರೆ ಸಂದೇಶಕನು ಅಂತೇಳಿ. ಇನ್ನೊಂದು ಆಧಾರ ಕೊಡ್ತೇನೆ ನನ್ನ ಪ್ರಿಯ ಸಹೋದರಿ ಸಹೋದರಿ. ಅಪೊಸ್ತಲನಾದ ಪೌಲನ ದೇಹದಲ್ಲಿ ಇರ್ತಕ್ಕಂಥ ಮುಳ್ಳು ಹೌದೆಂದು ತಿಳ್ಕೊಂಡಿದ್ದವನು 40 ವರ್ಷ ರೋಗವನ್ನು ಹೊತ್ತಿದ. ಯಾವಾಗ ಅವನು ಗೊತ್ತಾಯ್ತು, ಅದ್ಭುತವಾದಂಥ ಕಾರ್ಯ ಅಲ್ಲಿ ನಡೆದಿದೆ. ಇನ್ನೊಂದು ವಚನವನ್ನು ಓದ್ತೀರಿ. ಎಜಿಕೇಲ್ ಪುಸ್ತಕ 28-27ರಲ್ಲಿ ನಾವು ನೋಡೋಣ ಈ ಮಾತನ್ನು, ಮತ್ತೊಂದು ಆವೃತ್ತಿ. ಇನ್ನೊಂದು ವಚನ ಕಡೆಗಳು ಕೂಡ ನೋಡೋಣ. ಈ ಒಂದು ಮುಳ್ಳು ಹೇಗಿರ್ತದೆ, ಇದನ್ನು ಏನಂತ ಹೇಳ್ತಾ ಇದ್ದಾರೆ ಎಂಬುದಾಗಿ. ಎಜಿಕೇಲ್ 28-24 ಬೇಗನೆ ಓದ್ತೀರಿ. 28-24. ಇಸ್ರಾಯೇಲ್ ವಂಶದವರೇ, ವಂಶದವರಿಗೆ ಅರ್ಥ ಆಯ್ತಾ? ಚುಚ್ಚುವ ದತ್ತೂರಿ ಮುಳ್ಳುಗಳು, ಹೀನೈಸುವ ಅಂದ್ರೆ ಅರ್ಥ ಆಯ್ತಾ? ಹಿಹಾಳಿಸುವ, ನೋಯಿಸುವ ಮುಳ್ಳು ಇನ್ನು ಇರೋದು. ಅರ್ಥ ಯಾರು? ಇವ್ರು ಯಾರು? ಸೈತಾನನ ದುರ್ಬೋಧಕರು ಬಂದು, ಸಂದೇಶಕರು ಬಂದು ನಮ್ಮ ಕೊರಿಂಥಿಯರಲ್ಲಿರ್ತಕ್ಕಂಥ ನಂಬಿ ಬಂದಿರತಕ್ಕಂಥ ಯಹೂದ್ಯರನ್ನು ಜ್ಞಾನ ಬುದ್ಧಿ ವಿವೇಕದಿಂದ ಅವರನ್ನು ಮರಳಿಸಿ ತಮ್ಮಲ್ಲಿ ಮತಾಂತರ ಮಾಡಿಕೊಳ್ತಾ ಇದ್ದಾರೆ. ಎಲ್ಲಿ? ಯಹೂದ್ಯರಲ್ಲಿ ಮತಾಂತರ ಮಾಡಿಕೊಳ್ತಾ ಇದ್ದಾರೆ, ಕ್ರೈಸ್ತ ರಾಜ್ಯದಲ್ಲಿ ಸೇರಿದ್ದವರಿಗೆ. ಯಾರು? ಯಹೂದಿಗಳು ಕ್ರೈಸ್ತ ರಾಜ್ಯದಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ. ಇಸ್ ಇಟ್ ಕ್ಲಿಯರ್? ಏನಿದು ಮುಳ್ಳಂದ್ರೆ? ದುರ್ಬೋಧಕರು ಮತ್ತು ಯಾವ ಸಮಾಜದಲ್ಲಿ ಇರ್ತಾರೆ ಆ ಸಮಾಜದ ನಾಯಕನ ವಿರುದ್ಧವಾಗಿ ಕಿಡಿಕಾರುವವರು ಸಮಾಜದ್ರೋಹಿಗಳು ಮತ್ತು ಅವರು ಕಂಟಕರು ಎಂಬುದಾಗಿ ನಾವು ನೋಡ್ತೇವೆ. ಈಗ ಈ ರಹಸ್ಯ ತಿಳಿದು ಕೂಡಲೇ ನೀನು 40 ವರ್ಷ ಮೋಸ ಹೋದಿ ಸುವಾರ್ತಿಕನೇ ಈ ರೋಗದಿಂದ ಎಂಬುದಾಗಿ. ಆವಾಗ ಆತನಿಗೆ ಗೊತ್ತಾಗಿ, ಅಯ್ಯೋ ನಾನು ದೇವರು ಕೊಟ್ಟ ಮುಳ್ಳೆಂಬುದಾಗಿ, ಅಪೊಸ್ತಲನಾದ ಪೌಲಿಗೆ ಕೂಡ ಈ ಮುಳ್ಳಿತ್ತಲ್ಲ ಎಂಬುದಾಗಿ ತಿಳಿದುಕೊಂಡು ಅಪಾರ್ಥ ಮಾಡಿಕೊಂಡು ರೋಗ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ ನಾನು ನಂಬಿದ್ದೇನೆ. ಇದು ಸುಳ್ಳು ಉಪದೇಶ, ಸುಳ್ಳು ಬೋಧನೆಯನ್ನು ನಂಬಿ 40 ವರ್ಷ ರೋಗವನ್ನು ಭರಿಸಿದನು. ಹಲ್ಲೆಲೂಯಾ. ಆದರೆ ಬೈಬಲ್ ಕ್ಲಿಯರ್ ಹೇಳ್ತಾ ಇದೆ,
ಶಾಪದಿಂದ ದೇವರು ಯಾವತ್ತೂ ಪರೀಕ್ಷಿಸೋದಿಲ್ಲ. ಯಾಕಂದರೆ ಶಾಪ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಅನುಭವಿಸಿದಾನೆ, ನಮ್ಮನ್ನು ಶಾಪ ಮುಕ್ತರಾಗಿ ಮಾಡಿ ಶಾಪವನ್ನು ಕೊಟ್ಟು ಪರೀಕ್ಷೆ. ರೋಗ ಶಾಪವಾಗಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ಈ ಘನ ಸುವಾರ್ತಿಕನು 40 ವರ್ಷ ಏನು ತನ್ನ ದೊಡ್ಡ ಅಪಘಾತದಲ್ಲಿ ತನ್ನ ಕರಳಿಗೆ ಆಗಿರ್ತಕ್ಕಂಥ ಗಾಯದ ಮುಕ್ಕಲ ಮೂಲಕವಾಗಿ ಬಂದಿರತಕ್ಕಂಥ ನಂಜಿನ ರೋಗ, ಆ ದಿನ ಆ ಸುವಾರ್ತಿಕನು ಆ ರಾತ್ರಿ ಮನೆಗೆ ಬಂದು ಇಷ್ಟು ಪ್ರಾರ್ಥನೆ ಮಾಡಿದನು. ಆತನ ಮುಖಕ್ಕೆ, ಆತನ ಗಮನಕ್ಕೆ ಒಂದು ವಚನ ಬಂದಿತ್ತು. ಅದೇನೆಂದರೆ ಲೂಕಾ ಸುವಾರ್ತೆ, ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಲಾಗಿದೆ, ಯೇಸು ಕ್ರಿಸ್ತನು ಅವರಿಗೆ, ನಿಮ್ಮ ಅಪನಂಬಿಕೆಯ ನಿಮಿತ್ತ, ఎవరి ನಿಮಿತ್ತ? ನಿಮ್ಮ ಅಪನಂಬಿಕೆ ನಿಮಿತ್ತ ಇದೆಲ್ಲ ಆಗಿದೆ. ಐ ಸೇ ಟು ಯು, ನಿನ್ನಲ್ಲಿ ಎಷ್ಟು ನಂಬಿಕೆ ಇದ್ರೆ ಸಾಕು? ಬೆಟ್ಟದಷ್ಟು ನಂಬಿಕೆ ಇದ್ರೆ ನಿನ್ನಲ್ಲಿರ್ತಕ್ಕಂಥ ದೊಡ್ಡ ಬೆಟ್ಟದಷ್ಟು ರೋಗಗಳು ಹೋಗ್ತೀನಿ ಅಂತ ಹೇಳಿದನ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು, ಬೆಟ್ಟಗಳನ್ನು ಕದಲಿಸತಕ್ಕಂಥ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಎಂಬುದಾಗಿ. ಅದಕ್ಕಾಗಿ ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ಜಾಗ್ರತೆ ಅಂತ ಕೇಳ್ತೀರಿ. ಐ ವಿಲ್ ಸೇ ಟು ಯು, ನೀನು ಈ ಬೆಟ್ಟವನ್ನು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ, ಅಥವಾ ಕಿತ್ತುಕೊಂಡೋಗಿ ಇನ್ನೊಂದು ಪಕ್ಕದಲ್ಲಿ ಬೀಳು ಎಂದು ಹೇಳಿದರೆ, ಅದು ಖಂಡಿತವಾಗಿ ಅಲ್ಲೇ ಬೀಳುವುದು. ಯಾಕೆಂದ್ರೆ ಕ್ಲಿಯರ್ ಹೇಳಲಾಗಿದೆ, ನೀನು ವಿಶ್ವಾಸವೇ ಕಾಣಷ್ಟು ವಿಶ್ವಾಸದಿಂದ ಈ ಮಾತನ್ನು ಹೇಳಿದರೆ ಖಂಡಿತವಾಗಿ ಆಗತ್ತೆ. ನೆಕ್ಸ್ಟ್ ಏನು ಹೇಳಿದಾನಂದ್ರೆ ಯೇಸು ಕ್ರಿಸ್ತನು, ಆ್ಯಂಡ್ ನಥಿಂಗ್ ವಿಲ್ ಬಿ ಇಂಪಾಸಿಬಲ್ ಫಾರ್ ಯು, ನಿನಗೆ ಮತ್ತು ಯಾವುದು ಅಸಾಧ್ಯವಾದದ್ದು ಇರುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಯಾರು? ಯೇಸು ತನ್ನನ್ನು ನಂಬಿದವರಿಗೆ ಹೇಳ್ತಾ ಇದ್ದಾನೆ. ತನ್ನ ನೀತಿಯನ್ನು, ತನ್ನ ಜೀವನದ ಮೌಲ್ಯಗಳನ್ನು ನಂಬಿದವ್ರಿಗೆ ಹೇಳ್ತಾ ಇದ್ದಾನೆ, ನಿನಗೆ ಯಾವುದು ಅಸಾಧ್ಯವಿಲ್ಲ. ಹೌದು ದೇವರೇ, ಹೌದು ಕರ್ತನೆ, ನಾನು 40 ವರ್ಷ ಹೊಟ್ಟೆ ಒಳಗಿರ್ತಕ್ಕಂಥ ನಂಜನ್ನು ಹೊರಕೊಂಡು ಆಂಟಿಬಯೋಟಿಕ್ಗಳು, ಗುಳಿಗೆಗಳನ್ನು, ಮಾತ್ರೆಗಳನ್ನೆಲ್ಲ ತೆಗೆದುಕೊಂಡು, ಔಷಧಗಳನ್ನು, ಚುಚ್ಚುಮದ್ದುಗಳನ್ನು ತೆಗೆದುಕೊಂಡು ನಾನು ತಿರುಗುತ್ತಾ ಇದೆಯಲ್ಲ, ದೊಡ್ಡ ದೊಡ್ಡ ಸುವಾರ್ತೆ ಕೋಟಿಗಳನ್ನು ಮಾಡ್ತಾ ಇದ್ದೆ, ಎಂಥ ಒಂದು ಮೋಸ ಹೋಗ್ಬಿಟ್ಟು ಅಂತೇಳಿ ಆ ದಿನ ಆ ವಚನಗಳು ಆತನ ಗಮನಕ್ಕೆ ಬಂದಿರುವಾಗ ಲೂಕಾ ಸುವಾರ್ತೆ 17ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳಲಾಗಿದೆ. ಈ ಒಂದು ಯಾವ ಮರ ಅದು? ಲೂಕಾ ಸುವಾರ್ತೆ 17ನೇ ಅಧ್ಯಾಯ 6ನೇ ವಚನ. The Lord said, if you have a faith as a mustard seed, you can say to this mulberry tree, be pulled up by the roots and be planted in the sea, and it would obey you. ಲೂಕಾ 17:6. ಕರ್ತನು ಯೇಸು ಅವರಿಗೆ, ನಿನಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದರೆ ನೀವು ಈ ಆಲದ ಮರಕ್ಕೆ, ಎಷ್ಟೋ ವರ್ಷದಿಂದ ಬೇರೂರಿ ಬೆಳೆದಿರ್ತಕ್ಕಂಥ ಆಲದ ಮರಕ್ಕೆ ಬೇರು ಸಹಿತ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ, ಎಲ್ಲಿ ನಾಟಿಕೋ? ಇಲ್ಲೆಲ್ಲ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳುವುದಾದರೆ ಯಾವುದು? ಆ ಆಲದ ಮರ ನಿಮ್ಮ ಮಾತಿಗೆ ವಿಧೇಯವಾಗುವುದು ಎಂಬುದಾಗಿ ಹೇಳಿದ್ದಾರೆ. ಇದನ್ನು ಸ್ಮರಣಕ್ಕೆ ಬಂದ ಕೂಡಲೇ ಆ ದೊಡ್ಡ ಘನಬೋಧಕನು, ಮಹೋತ್ಸವಗಳನ್ನು ಮಾಡ್ತಕ್ಕಂಥ ಸುವಾರ್ತಿಕನು, ಮಹಾ ಸ್ವಸ್ಥತೆಯ ಸಭಾಗಳಲ್ಲಿ ಸಂಬೋಧಿಸ್ತಕ್ಕಂಥ ಸುವಾರ್ತಿಕನು ಇದನ್ನು ನೆನಪಿಗೆ ಬಂದ ಕೂಡಲೇ ಭಾಳ ಜಾಗೃತಿ ಕೇಳ್ತೀರಿ. 1 ತಾಸು ಮೊಣಕಾಲ ಮೇಲೆ ನಿಂತು, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ನಾಮದಲ್ಲಿ 40 ವರ್ಷದಿಂದ ಹೊತ್ತಿರ್ತಕ್ಕಂಥ ಈ ಕರಳಿನ ನಂಜನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬಿಳಿ ಎಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ದಾನೆ ಎಂಬುದಾಗಿ ಹೇಳಿ, ಯೇಸುವಿನ ಗಾಯಗಳಿಂದ ನಾನು ಗುಣವಾದೆ, ಯೇಸುವಿನ ಗಾಯಗಳಿಂದ ನಾನು ಗುಣವಾದೆ. ಯೇಸು ಹೇಳಿದ್ರು, ನಿನ್ನ ಮನಸ್ಸೊಳಗೆ ಅಪನಂಬಿಕೆ ಬರದಂತೆ ನೀನು ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಆಚೆ ಹೋಗಿ ಬಿಳು ಎಂಬುದಾಗಿ ಹೇಳಿದ್ರೆ ಅದು ಹಾಗೇ ಆಗುವುದು ಅಂತ ಹೇಳಿದ್ರು. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ಹೇಳಿರುವಾಗ ಯೇಸಯ್ಯನನ್ನು ನಂಬಿದ್ದವರಿಗೆ ಹೇಳಿದ್ರೆ ಯಾವುದು ಅಸಾಧ್ಯವಾದದ್ದಿಲ್ಲ. ಆಮೆನ್. ಇವತ್ತು ಎಲ್ಲ ಸಾಧ್ಯವಾಗ್ತದೆ. ಇಷ್ಟು ವರ್ಷಗಳು ನಿನ್ನನ್ನು ಪೀಡಿಸ್ತಿರ್ತಕ್ಕಂಥ ರೋಗ ಯೇಸು ಕ್ರಿಸ್ತ ನಾಮದಲ್ಲಿ ಬೇರು ಸಮೇತ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳಲಿ, ನೀನು ಸುಖವಾಗಿ, ನೀನು ಆರೋಗ್ಯವಾಗಿರಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಯೇಸು ನಾಮದಲ್ಲಿ ಹಾರೈಸುತ್ತಾ ಇದ್ದೇನೆ. ಯಾಕೆಂದರೆ ಆ ರಾತ್ರಿ 1 ತಾಸು ಮೊಣಕಾಲ ಮೇಲೆ ಇದ್ದುಕೊಂಡು ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ?
యేసಯ್ಯ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. 40 ವರ್ಷ ಮೋಸದಿಂದ ಇಟ್ಕೊಂಡು ಈ ರೋಗವನ್ನು ನಾನು ಬಾಧೆ ಪಟ್ಟಿ ಕರ್ತನೆ. ದೊಡ್ಡ ಘನ ಮಹೋತ್ಸವಗಳನ್ನು, ಸ್ವಾರ್ಥ ಕೂಟಗಳನ್ನು ಸ್ವಸ್ಥತೆ ಸ್ವಾರ್ಥ ಕೂಟಗಳನ್ನು ಏರ್ಪಾಡು ಮಾಡ್ತಕ್ಕಂಥ, ಸಂಬೋಧಿಸ್ತಕ್ಕಂಥ ಒಂದು ಬೋಧಕರಿಗೆ ಅಷ್ಟು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ಮೋಸವಾಗಿ 40 ವರ್ಷ ಈ ನಂಜಿನ ರೋಗ ಮತ್ತು ಆಂಟಿಬಯೋಟಿಕ್ಗಳನ್ನು, ಈ ಮಾತ್ರೆಗಳನ್ನೆಲ್ಲ ತಗೊಂಡು ತಿರುಗಾಡಿದನಲ್ಲ ಕರ್ತನೇ. యేసయ్య, ನೀ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ನಾನು ಗುಣ ಹೊಂದಿದ್ದೇನೆ. ಈ 40 ವರ್ಷದಿಂದ ಇರ್ತಕ್ಕಂಥ ಈ ನಂಜಿನ ರೋಗ ಕಿತ್ತುಕೊಳ್ಳೋಗಿ ಸಮುದ್ರದಲ್ಲಿ ಬಿದ್ದಿದೆ ಎಂಬುದಾಗಿ ಆತನು ಅರಿಕೆ ಮಾಡ್ತಾ, ಬಲವಾಗಿ ಪ್ರಾರ್ಥನೆ ಮಾಡ್ತಾ, ನೀನು ಹೇಳಿದ ಕರ್ತನೆ, ನಾವು ಬಾಯಿಂದ ಹೇಳಿದ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ಸಾಧಿಸಿ ತೋರಿಸಿ ಕರ್ತನೆ. ಯೇಸು ನಾಮದಲ್ಲಿ ನೀನು ಹೇಳಿದ ಮಾತು ಭೂಮಿ ಆಕಾಶ ಕತಿಸಿ ಹೋದರು. ಹಲ್ಲೆಲೂಯಾ. ಭೂಮಿ ಆಕಾಶ ಕತಿಸಿ ಹೋದರು. ಒಂದು ಸೊನ್ನೆ ಆಗಲಿ, ಒಂದು ಗುಡಿಸಾಗಲಿ ನೆರವೇರದೆ ತಪ್ಪುವುದಿಲ್ಲ ಅಂತ ಹೇಳಿದ ಕರ್ತನೆ. ನಿನ್ನ ಮಾತಿನ ಪ್ರಕಾರವಾಗಿ ನನ್ನ ಕರಳನ್ನು ಪೀಡಿಸ್ತಿರ್ತಕ್ಕಂಥ ಈ ನಂಜು ಬೇರು ಸಮೇತ ಕಿತ್ತುಕೊಂಡು ಹೋಗಿ ಸಮುದ್ರದ ಆಚೆ ಬೀಳಲಿ ಎಂಬುದಾಗಿ ಆತನು 1 ತಾಸು ಮೊಣಕಾಲ ಮೇಲೆ ಇದು ಪ್ರಾರ್ಥನೆ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ ಕೂಡಲೇ ಅದ್ಭುತವಾದಂಥ ಒಂದು ಸಮಾಧಾನ, ಅದ್ಭುತವಾದಂಥ ಒಂದು ವಿಚಿತ್ರವಾದಂಥ ಒಂದು ಅನಿಸುವಿಕೆ, ಒಂದು ಸ್ಪರ್ಶೆ ಆತನ ಹೊಟ್ಟೆಯನ್ನು ಹೋಗಿ ತಾಕಿತ್ತಂತೆ. ಆತನ ಹೊಟ್ಟೆ ಗುಡುಗುಡು ಗುಡುಗುಡು ಅಂತಿತ್ತಂತೆ. ಆ ಹೊಟ್ಟೆ ಏನೋ ಒಂಥರ ಒದರ್ತಾ ಇತ್ತಂತೆ, ಗುಳುಗುಳುಗುಳು ಅಂತ ಒದರ್ತಾ ಇತ್ತಂತೆ. ಅಯ್ಯೋ, ಆತ ಏನು ತಿಳ್ಕೊಂಡ, ಮತ್ತು ರಕ್ತ ಉಲ್ಟಿ ಮಾಡ್ತೀನೇನೋ ಅಂತ ತಿಳ್ಕೊಂಡು ಹೆದರಿದ ಆತನು. ಆದರೆ ಸ್ವಲ್ಪ ಹೊತ್ತಾಗಿದ್ಕೊಳ್ಳಿ, ಏನೋ ಒಂದು ಅದ್ಭುತವಾದಂಥ ಸಂತೋಷ, ಏನೋ ಒಂದು ಅದ್ಭುತವಾದಂಥ ಸಮಾಧಾನ ಆತನ ಹೊಟ್ಟೆ ಒಳಗಿಂದ ಆತನ ಮನಸ್ಸಿಗೆ, ಆತನ ಆತ್ಮಕ್ಕೆ, ಪ್ರಾಣಕ್ಕೆ ಒಂದು ಆತ್ಮವಿಶ್ವಾಸ ತುಂಬಿತ್ತಂತ ನೋಡ್ರಿ. ಆತನ ಮಾಡಿರ್ತಕ್ಕಂಥ ಆ ಪ್ರಾರ್ಥನೆ, ನಾನು ಯೇಸು ಕ್ರಿಸ್ತನ ಗಾಯಗಳಿಂದ ನಾನು ಗುಣವಾದೆ, ಯೇಸು ಕ್ರಿಸ್ತನ ಸಿಲುವೆ ಗಾಯಗಳಿಂದ ನಾನು ಸಂಪೂರ್ಣವಾಗಿ ಗುಣವಾಗಿದ್ದೇನೆ ಎಂಬುದಾಗಿ ಆತನು ಅರಿಕೆ ಮಾಡ್ತಾ 1 ತಾಸು ನಾನ್ ಸ್ಟಾಪ್ 40 ವರ್ಷ ಹೊತ್ತಿದ ಈ ದುರುಪದೇಶದ ಮೂಲಕವಾಗಿ ಪ್ರಾರ್ಥನೆ ಮಾಡಿದ ಕೂಡಲೇ ಆ ರಾತ್ರಿ ಆತನಿಗೆ ಸಮಾಧಾನ, ಒಂದು ಆನಂದ, ಒಂದು ಹರ್ಷ. ಆದರೂ ಗುಳಿಗೆ ಬಿಟ್ಟಿಲ್ಲ. ಗುಳಿಗೆ ಏನು ಮಾಡಿದ್ದಾನೆ, ಬ್ಯಾಗಿನಲ್ಲಿ ಇಟ್ಕೊಂಡೇ ಬರ್ತಾ ಇದ್ದಾನೆ ಸುವಾರ್ತೆ ಸೇವೆ ಮಾಡುವಾಗ. ಆ ದಿನ ಏನಾಯಿತು, ಈತನು ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಎದ್ದ ಕೂಡಲೇ ಏನಾಗಿದಂತೆ, ಒಳ್ಳೆ ನಾಷ್ಟ ಆಯಿತು. ಮಧ್ಯಾಹ್ನ ಸಮಯದಲ್ಲಿ ಆತನಿಗೆ ಗವಲು, ಕನ್ನಡದಲ್ಲಿ ಅಂತಾರೆ ಚಿಪ್ಪೆಗಳು, ಸಮುದ್ರದ ಕಪ್ಪೆ ಚಿಪ್ಪೆಗಳನ್ನು, ಸಮುದ್ರದ ಕಪ್ಪೆ ಚಿಪ್ಪೆಗಳ ಟೇಸ್ಟಾದಂಥ ಸ್ವಾದಿಷ್ಟವಾದಂಥ ಸಮುದ್ರದ ಕಪ್ಪೆ ಚಿಪ್ಪೆಗಳಿನ ಸುಂದರವಾದಂಥ ಡಿಶ್, ವ್ಯಂಜನವನ್ನು ಮಾಡಿಟ್ಟಿದ್ರು. ಈತನು ಯಾವಾಗಲೂ ಈ ಸಮುದ್ರ ಅಥವಾ ನದಿಗಳ ಯಾವುದೇ ಜಲಚರಗಳಾಗಿದ್ರೆ ಅವುಗಳನ್ನು ತಿನ್ನೋದಿಲ್ಲ ಈತನು. ಇದಕ್ಕೆ ಬಹಳ ಸಿಟ್ಟು. ಯಾರಿಗೆ? ಈ ಘನಸೇವಕನಿಗೆ. ಇದೆಲ್ಲ ಯಾಕೆ ತೊಂದರೆ ಎಂಬುದಾಗಿ ಬಹಳ ಸಿಟ್ಟುಕೊಳ್ತಾನೆ. ಯಾಕಂದರೆ ಆತನ ಜೊತೆಯಲ್ಲಿ ಒಂದು ಅಸಿಸ್ಟೆಂಟ್ ಇರ್ತಾನೆ. ಯಾರು? ಆತನು ಏನು ತಿನ್ನೋದಿಲ್ಲ, ಏನು ತಿನ್ನಬೇಕನ್ನೋದು ಹೇಳಲಿಕ್ಕೆ. ಆ ದಿನ ಏನಾಯಿತು, ಆ ಕಪ್ಪೆ ಚಿಪ್ಪೆ ಎಷ್ಟು ಚೆನ್ನಾಗಿ ಮಾಡಿ, ರುಚಿಕರವಾಗಿ ಮಾಡಿ, ವಾಸನಿಕರವಾಗಿದ್ದಾಗ ಆತನಿಗೆ ಅದು ನೆನಪೇ ಇಲ್ಲಂತೆ. ಯಾವುದು? ಈ ಸಮುದ್ರ ಮತ್ತು ಜಲಚರಗಳಲ್ಲಿರ್ತಕ್ಕಂಥ ವಸ್ತುಗಳನ್ನು ತಿನ್ನಬಾರ್ದೆಂಬುದಾಗಿ ಆನಂದವಾಗಿ ಅದನ್ನು ಹೊಟ್ಟೆ ತುಂಬ ತಿಂದುಬಿಟ್ಟಂತೆ. ಆ ದಿನ ಮರ್ತೋಗಿ ಟೇಸ್ಟ್ ಬಂದಿದೆ ಅಂತೇಳಿ ಮಸ್ತ್ ತಿಂದುಬಿಟ್ಟಾನೆ. ತಿಂದುಬಿಟ್ಟು ಕೂಡಲೇ ಆತನಿಗೆ ಏನು ಬಂದತೆ, ಮನೆಗೆ ಬಂದ ಕೂಡಲೇ ಗುಳಿಗೆ, ಅರೆ ನಾನು ಜಲಚರಗಳ ಅಂದರೆ ಮೀನ ಮತ್ತು ನೀರಿನ ವಸ್ತುಗಳು, ನೀರಿನಲ್ಲಿರ್ತಕ್ಕಂಥ ಜೀವರಾಶಿಗಳನ್ನು ತಿಂದುಬಿಟ್ಟಿನಲ್ಲ, ಅಯ್ಯೋ ನಾನು ಹೊಟ್ಟೆ ನೋವಿಂದ ಸಾಯ್ತೇನೆ ಎಂಬುದಾಗಿ ಹೇಳಿದ್ರಲ್ಲ, ಮತ್ತು ನಾನು ಮಾತ್ರೆ ಸೇವನೆ ಮಾಡ್ತಾ ಇದ್ದೆ, ಆ ದಿನ ಮಾತ್ರೆನೂ ಸೇವನೆ ಮಾಡಿಲ್ಲ ಅಂತೇಳಿ. ಮಾತ್ರೆ ಸೇವನೆ ಮಾಡಿಲ್ಲ. ಯಾಕಂದರೆ ನಿನ್ನ ಮಾತು ಒಂದು ಗುಡಿಸಾದರೂ ಒಂದು ಸೊನ್ನೆ ಆಗಿದ್ರು ನೆರವೇರದೆ ತಪ್ಪುವುದಿಲ್ಲ. ನೀನು ಹೇಳಿದರೆ ಇದನ್ನು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳುತ್ತದೆ ಎಂಬುದಾಗಿ ಅಪನಂಬಿಕೆ, ಅನುಮಾನ ಪಡದೆ ನೀನು ಹೇಳಿದ್ರೆ ಅದು ನಿನಗೆ ಆಗುವುದೆಂಬುದಾಗಿ ಆತನು ತಿಂದಿಲ್ಲ. ಆತನು ಆ ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನು ತಿನ್ನದೆ, ಆ ವೈದ್ಯಕೀಯ ಔಷಧವನ್ನು ತಿನ್ನದೆ ಆತನು ಸುಮ್ಮನಿದ್ದನು. ಆತನಿಗೆ ಬೆಳಿಗ್ಗೆ ಆದ ಕೂಡಲೇ, ಬೆಳಿಗ್ಗೆ ಎಲ್ಲ ಎದ್ದು ಕೂಡಲೇ ಮತ್ತು ಹೊಟ್ಟೆ ನೋಡ್ದ. ಅರೇ ನನ್ನ ಹೊಟ್ಟೆಗೆ ಏನೂ ಆಗಿಲ್ಲ, ನೋವಾಗಿಲ್ಲ, ಒತ್ಕೊಂಡು ನೋಡ್ದ. ಮತ್ತು ಆತನಿಗೆ ಚೆನ್ನಾಗಿ ಫ್ರೆಶ್ ಆದ, ಟೀತ್ ಬ್ರಷ್ ಮಾಡ್ದ, ಚೆನ್ನಾಗಿ ಹೋದ. ನೆಕ್ಸ್ಟ್ ದಿವಸ ಬೆಳಗ್ಗೆ ನಾಷ್ಟ ಮಾಡ್ಕೊಂಡ. ಮಧ್ಯಾಹ್ನ ಜಪಾನಿನ ರೆಸ್ಟೋರೆಂಟ್ನಲ್ಲಿ ಹೋಗಿ ಎಲ್ಲ ಥರದ ಮೀನುಗಳನ್ನು, ಎಲ್ಲ ಥರದ ಜಿಂಗೆಗಳನ್ನು ಆರ್ಡರ್ ಮಾಡಿ, ಅವ್ರು ಯಾಕಂದರೆ ಅವರು ಹೆಚ್ಚಾಗಿ ನಮಗೆ ಊಟ ರೈಸು ಇದನ್ನು ರೊಟ್ಟಿ ತಿನ್ಕೋತಿರೋದಿಲ್ಲ, ಅವರು ತಿನ್ನೋದೇ ಮಾಂಸಾಹಾರ ಪೂರ. ಆ ರೊಟ್ಟಿ ಅಂದರೆ ಇಷ್ಟು ತಿಂದಿರ್ತಾರೆ ರೊಟ್ಟಿ, ಅದರೊಟ್ಟಿಗೆ ಇಷ್ಟು ಮೀನ ತಿಂದಿರ್ತಾರೆ ಅವರು.
1 kg ಮೀನ, ಒಂದು ಅರ್ಧ ರೊಟ್ಟಿ ತಿಂದಿರ್ತಾರೆ. ಹಾಗೆ ಈತನು ಎಲ್ಲ ಜಪಾನಿನ ರೆಸ್ಟೋರೆಂಟ್ ಹೋಗಲಿ, ಹೊಟ್ಟೆ ತುಂಬ ಸಂತೋಷವಾಗಿ ತಿನ್ಬೇಕಂತೇಳಿ ಹೋಗಿ 40 ವರ್ಷದಿಂದ ಮೋಸ ಹೋದಂಥ ಈ ವ್ಯಕ್ತಿ ಶರೀರದಲ್ಲಿರುವ ಮುಳ್ಳು ದೇವರೇ ಕೊಟ್ಟರೆಂಬುದಾಗಿ ಅಪನಂಬಿಕೆ ಈತನ ತಲೆಯೊಳಗೆ ಬಂದಿರುವುದರಿಂದ ಆಮೇಲೆ ಜಾಪನೀಸ್ ರೆಸ್ಟೋರೆಂಟ್ನಲ್ಲಿ ಹೋಗಿ ಆತನು ಮೀನವನ್ನು ಮತ್ತು ಸಮುದ್ರದ ಕಪಿಚಿಪಿಗಳನ್ನು, ವಿಧ ವಿಧವಾದಂಥ ಜಿಂಗಿಗಳನ್ನೆಲ್ಲ ಆರ್ಡರ್ ಮಾಡಿ ಅದರ ಫ್ರೈಗಳನ್ನು, ರೋಸ್ಟ್ಗಳನ್ನು, ಸಾರುಗಳನ್ನು ಮಸ್ತಾಗಿ ತಿಂದು ಬಂದು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿದ್ದಾನೆ. ಅಂದಿನಿಂದ ಆತನ ಸಾಯುವವರೆಗೂ ಆತನ ಹೊಟ್ಟೆ ಒಳಗೆ 40 ವರ್ಷ ಪೀಡಿಸಿದ ನಂಜೇ ಇಲ್ಲದಂತೆ ಹೋಯ್ತಂತೆ, ಆ ಇನ್ಫೆಕ್ಷನೇ ಇಲ್ಲದಂತೆ ಹೋಯ್ತಂತೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕೆಲವೊಂದು ಸಾರಿ ನಮ್ಮ ತಲೆ ಒಳಗಿರ್ತಕ್ಕಂಥ ಅಪನಂಬಿಕೆ ಯಾವುದು? ದೇವರ ಮಾತು ಹೇಳದೆ ನಿಮಗೆ ಯಾವ ಕೇಡು, ಯಾವ ರೋಗಗಳು, ಯಾವ ವ್ಯಾಧಿಗಳು ಮತ್ತು ಯಾವ ಉಪದ್ರವ ಬರದಂತೆ ನಾನು ನಿನ್ನನ್ನು ಕಾಪಾಡ್ತೇನೆ ಎಂಬುದಾಗಿ. ನಿನ್ನ ರೋಗಗಳನ್ನೆಲ್ಲ ನಾನು ಸಿಲುವೆ ಮೇಲೆ ಹೊತ್ತಿದೆ, ನಿನ್ನ ಶಾಪಗಳನ್ನಂತೇಳಿ. ಮತ್ತು ಶಾಪಗಳು ನಮಗೆ ಕೊಡ್ತಾನಾ? ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೇನಲ್ಲಯ್ಯ. ದೇವ್ರ ಮಕ್ಕಳೇ, ಈ ಮನುಷ್ಯ ಗುಣಮುಖನಾಗಿ ಆತನು 40 ವರ್ಷದಿಂದ ನನ್ನಲ್ಲಿ ಒಂದು ನಂಬಿಕೆ, ಎಂಥ ನಂಬಿಕೆ? ನನಗೆ ದೇಹದಲ್ಲಿ ಮುಳ್ಳು ದೇವರೇ ಕೊಟ್ಟನು, ಇದು ರೋಗ ಎಂಬುದಾಗಿ ಏನು ನಂಬಿದಲ್ಲ, ದೇವರ ಮಾತಿಗೆ ವಿರೋಧವಾಗಿ ನಂಬಿದ್ದೆ ಅಪನಂಬಿಕೆ. 40 ವರ್ಷದಿಂದ ಪೀಡಿಸಲ್ಪಟ್ಟಿರ್ತಕ್ಕಂಥ ಈ ಅಪೊಸ್ತಲನಾದ ಪೌಲಿಗೆ ಕೊಡಲಾಗಿರೋ ಮುಳ್ಳು ನನಗೆ ಕೊಡಲಾಗಿದೆ ಎಂಬುದಾಗಿ ಹೇಳಿದ್ಕೊಳ್ಳಿ. ನೀನು ಅಪೊಸ್ತಲನಾದ ಪೌಲಿಗಿರುವ ಮುಳ್ಳೇ ಬೇರೆಯಪ್ಪ, ನಿನಗಿರುವ ಮುಳ್ಳು ಬೇರೆ. ಅಪೊಸ್ತಲನಾಗಿರೋ ಪೌಲಿಗಿರ್ತಕ್ಕಂಥ ಮುಳ್ಳು ಅದು ರೋಗ ಅಲ್ಲ, ಅದು ಕೊರಿಂಥಿಯರಲ್ಲಿ ಬರ್ತಕ್ಕಂಥ ದುರ್ಬೋಧಕರು, ಕೊರಿಂಥಿಯಲ್ಲಿರ್ತಕ್ಕಂಥ ಯಹೂದ್ಯರನ್ನು ತಿರುಗಿ ಕ್ರೈಸ್ತ ರಾಜ್ಯದಲ್ಲಿ ಸೇರಿರ್ತಕ್ಕಂಥ ಅವರೆಲ್ಲರನ್ನು ಮತ್ತು ತಿರುಗಿ ಮತಾಂತರ ಮಾಡಿಕೊಳ್ಳಿಕ್ಕೆ ಬಂದಿರತಕ್ಕಂಥ ದುರ್ಬೋಧಕರನ್ನು ಸೈತಾನನಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ದೂತ, ಅಂದರೆ ಸಂದೇಶಕರ ವಿಷಯದಲ್ಲಿ ಮಾತಾಡದೆ ಹೊರತು ಅದು ರೋಗ ಅಲ್ಲ ಎಂಬುದಾಗಿ ಯಾವಾಗ ಆತನಿಗೆ ಜ್ಞಾನೋದಯವಾಯಿತು, ಆ ಜ್ಞಾನೋದಯದ ಮೂಲಕವಾಗಿ ಆತನು ಸುವಾರ್ತಿಕನಾಗಿ, ನನ್ನ ಪ್ರಿಯ ಸಹೋದರಿ ಸಹೋದರ, ಅನೇಕ ಸುವಾರ್ತಿಕರು, ಭಕ್ತರು ಮತ್ತು ಅಮಾಯಕರಾಗಿರ್ತಕ್ಕಂಥ ಬೋಧಕರು, ಅಪೋಸ್ತಲರು, ಪ್ರವಾದಿಗಳು, ಸಭಾಪಾಲಕರು ರೋಗವನ್ನು ದೇವರ ಕೊಟ್ಟ ಮುಳ್ಳು ಎಂಬುದಾಗಿ ನಂಬಿದ್ದು ತಪ್ಪು ಎಂಬುದಾಗಿ ಈ ವಚನಗಳಿಂದ ಆಗ ತಿಳಿದುಕೊಳ್ಳೋರಾದರೆ ಖಂಡಿತವಾಗಿ ಯೇಸುವಿನ ಸ್ವಸ್ಥತೆಗೆ ನೀವು ಬಾಧ್ಯರಾಗ್ತೀರಿ. ಇಲ್ಲ, ನಾನು ನಂಬುದಿಲ್ಲ, ಈ ರೋಗ ದೇವರು ಕೊಟ್ಟಿದ್ದಾರೆ ಅಂತೇಳಿ ನೀವು ಜೀವನ ಪರ್ಯಂತ ಎಲ್ಲ ಗುಣ ಆಗೋದಿಲ್ಲ. ರೋಗವನ್ನು ಅನುಭವಿಸ್ತಿದೆ. ರೋಗದಿದ್ದರೆ ನಾವೇನಾದ್ರು ಸೇವೆ ಮಾಡ್ಲಿಕ್ಕೆ ಆಗ್ತದೆ? ಎಷ್ಟು ಚೆನ್ನಾಗಿ ಓದ್ಲಿಕ್ಕೆ ಆಗ್ತದೆ, ಸ್ಟಡಿ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ಓಟಾಡಲಿಕ್ಕೆ, ನಮ್ಮ ಜಾಬ್ ಮಾಡಲಿಕ್ಕೆ, ನಮ್ಮ ಉದ್ಯೋಗ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಅದಕ್ಕೆ 40 ವರ್ಷದಿಂದ ಪೀಡಿಸಲ್ಪಡುತ್ತಿರ್ತಕ್ಕಂಥ ಈ ವ್ಯಕ್ತಿ ಆ ದಿನ ಜ್ಞಾನೋದಯವಾಗಿದ್ದುಕೊಳ್ಳಿ ದೇವರ ಆತ್ಮದ ಮೂಲಕವಾಗಿ 1 ತಾಸು ಮನಕಾಲ ಮೇಲೆ ಆತನ ಪ್ರಾರ್ಥನೆ ಮಾಡಿರುವಾಗ ಸ್ವಯಂ ಸುವಾರ್ತಿಕನು ಮಹಾಸ್ವಸ್ಥತೆಯ ಸುವಾರ್ತೆ ಕೂಟಗಳಿಗೆ ಸಂಬೋಧಿಸ್ತಕ್ಕಂಥ ವ್ಯಕ್ತಿ 40 ವರ್ಷ ಪೀಡೆ ನಂತರ ಗುಣವಾಗಿದ ಮೇಲೆ ಆತನು ಬಹಿರಂಗಪಡಿಸಿದನು ಇದನ್ನು. ಹೌದು, ನಾನು ದುರ್ಬೋಧನೆಯನ್ನು ನಂಬಿಕೊಂಡು ಅಪೊಸ್ತಲನಾದ ಪೌಲನ ಪಕ್ಕದಲ್ಲಿರ್ತಕ್ಕಂಥ ಮುಳ್ಳು ರೋಗ ಎಂಬುದಾಗಿ ತಿಳ್ಕೊಂಡಿದೆ. ಅದು ಪಕ್ಕದಲ್ಲಿರ್ತಕ್ಕಂಥ ಮುಳ್ಳು ವಿರೋಧಿಗಳ, ಬೋಧಕರು ಮತ್ತು ಶತ್ರುಗಳು ಮತ್ತು ಗೂಢಾಚಾರಿಗಳು ಮತ್ತು ಸಭೆಯನ್ನು ಕೆಡಿಸ್ತಕ್ಕಂಥ ತೋಳಗಳು ಎಂಬುದಾಗಿ ಆಗ ತಿಳಿದುಕೊಂಡಿದ್ದ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ಈ ಸತ್ಯವನ್ನು ನೀವು ನಂಬುವುದಾದರೆ, ಯಾಕಂದರೆ ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ಮಾತ್ರ ರಕ್ಷಿಸಿಲ್ಲ. ನನ್ನ ಸಹೋದರಿ ಸಹೋದರಿ, ಪಾಪದಿಂದ ರಕ್ಷಿಸಿದ್ದಾನೆ. ಪಾಪದಿಂದ ಉಂಟಾಗತಕ್ಕಂಥ ಶಿಕ್ಷೆ, ಪಾಪದಿಂದ ಏನು ಉಂಟಾಗ್ತದೆ? ಶಿಕ್ಷೆ. ಆ ಶಿಕ್ಷೆಗೆ ಹೆಸರೇನು ನಮ್ಮ ಬೈಬಲಲ್ಲಿ? ಶಾಪ. ಯಾವ ಶಾಪ? ಧರ್ಮಶಾಸ್ತ್ರದ ಶಾಪಗಳಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಆ ಧರ್ಮಶಾಸ್ತ್ರದ ಶಾಪ ಎಲ್ಲ ಓದಿ ನೋಡ್ರಿ. ಐಗುಪ್ತ ದೇಶದಲ್ಲಿ ಬಂದಿರುವ ಉಪದ್ರವಗಳು ಆಗಲಿ, ಈ ಧರ್ಮಶಾಸ್ತ್ರದ ಶಾಪಗಳಾಗಲಿ ನಿಮ್ಮಲ್ಲಿ ಎಂದಿಗೂ ಬರದಂತೆ ಯೇಸು ಕ್ರಿಸ್ತನು ನಮ್ಮ ನಿಮಿತ್ತ ಪಾಪವಾದವರು ಮಾತ್ರ ಅಲ್ಲ, ನಮ್ಮ ನಿಮಿತ್ತ ಆತನು ಶಾಪಗ್ರಸ್ತನಾದನು ಸಿಲುವೆ ಮೇಲೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಪಾಪದಿಂದ ಮಾತ್ರ ನಮ್ಮನ್ನು ಕ್ಷಮಿಸಿ ರಕ್ಷಿಸಿ ಪರಲೋಕ ಸೇರಲಿಕ್ಕೆ ಮಾತ್ರ ಬಿಟ್ಟುಕೊಡಲಿಲ್ಲ. ಅದು ಮಾತ್ರ ಅಲ್ಲ, ಅದು ಕೂಡ ಇದೆ. ಅದರೊಟ್ಟಿಗೆ ಯೇಸು ಕ್ರಿಸ್ತನು ನಮ್ಮನ್ನು ಧರ್ಮಶಾಸ್ತ್ರದ, ಅಂದರೆ ಲಾ, ನ್ಯಾಯ ಪ್ರಮಾಣದಲ್ಲಿರ್ತಕ್ಕಂಥ ಮನುಷ್ಯನು ಮಾಡಿರುವ ಪಾಪದ ನಿಮಿತ್ತ ಬರತಕ್ಕಂಥ ಶಾಪಗಳಿಂದ ಬಿಡಿಸೋದಕ್ಕಾಗಿ ಆತನು ಮರಣಿಸಿದೆಂಬುದಾಗಿ ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲು ಈ ಗುಟ್ಟನ್ನು ಬಯಲುಗೊಳಿಸಿದ್ದಾನೆ.
ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಜಾಗ್ರತೆಯಿಂದ ಕೇಳ್ತೀರಿ. ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ರಕ್ಷಿಸಿ ಪರಲೋಕಕ್ಕೆ, ಸ್ವರ್ಗಕ್ಕೆ ತಗೊಂಡು ಹೋಗ್ತಾನೆ ಎಂಬುದಾಗಿ. ಸ್ವರ್ಗಕ್ಕೆ ನಿಜವಾಗಲೂ ಪರದೇಶಿ ನಮಗೆ ಖಚಿತ. ಆದರೆ ಯೇಸು ಕ್ರಿಸ್ತನು ಪಾಪದಿಂದ ಮಾತ್ರ ಅಲ್ಲದೆ ಪಾಪದ ಶಾಪವನ್ನು ಕೂಡ ಆತನು ಹೊತ್ತನು. ಗಮನಿಸ್ತಿರಲಿ. ಅಪೊಸ್ತಲರ ಕೃತ್ಯ ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೇವೆ. 10ನೇ ವಚನ ನೇರವಾಗಿ ಬಂದ್ಬಿಡೋಣ. ಎಲ್ಲಿಗೆ? 11ನೇ ವಚನಕ್ಕೆ ಬಂದ್ಬಿಡೋಣ. ಕರೆಕ್ಟ್ 10ನೇ ವಚನ. ಹೌದು. ನ್ಯಾಯ ಪ್ರಮಾಣದ ಕ್ರಿಯೆಗಳನ್ನು ಆಧಾರ ಮಾಡಿಕೊಂಡಿದ್ದವನು ಶಾಪಾಧೀನರಾಗಿದ್ದಾರೆ. ಹೇಗಂದ್ರೆ ನ್ಯಾಯ ಪ್ರಮಾಣದ ಗ್ರಂಥದೊಳಗೆ ಬರೆದಿರುವಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದೆ, ಯಾರು ಅದನ್ನು ಪರ್ಫೆಕ್ಟ್ ಆಗಿ ಕೈಕೊಳ್ಳದೆ ಇರುವುದರಿಂದ ಕೈಕೊಳ್ಳದೆ ಇರುವ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿದೆ. ಇದನ್ನು ಅನುಸಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಅವನು ಶಾಪಗ್ರಸ್ತನ ಎಂಬುದಾಗಿ ಬರೆದಿದೆ. ಇದಲ್ಲದೆ ಯಾವನು ನ್ಯಾಯ ಪ್ರಮಾಣ ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಯಾವನು ದೇವರ ಸನ್ನಿಧಾನದಲ್ಲಿ ನೀತಿವಂತನಾಗಿ ಎನಿಸಲ್ಪಡೋದು. ಯಾಕಂದ್ರೆ ನ್ಯಾಯ ಪ್ರಮಾಣ ಏನು ತೋರಿಸ್ತದೆ? ನಮ್ಮ ಅಪರಾಧಗಳನ್ನು, ಅಪರಾಧದಿಂದ ಬಂದಿರತಕ್ಕಂಥ ಶಾಪಗಳನ್ನು ತೋರಿಸ್ತದೆ. ಮುಂದೆ ನ್ಯಾಯ ಪ್ರಮಾಣದಿಂದ ಯಾರೂ ನೀತಿವಂತರೆಂಬುದಾಗಿ ಆಗೋದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿದೆ. ಯಾಕೆಂದ್ರೆ ನೀತಿವಂತನು ನಂಬಿಕೆಯಿಂದಲೇ ಬದುಕೋನು. ಇವತ್ತು ಆ ಘನಬೋಧಕನು ನಂಬಿಕೆಯಿಂದಲೇ ಆ ಬೇರು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳುವಂತೆ ಮಾಡಿದ್ದಾನೆ. ನೀತಿವಂತನು ನಂಬಿಕೆಯಿಂದಲೇ ಬಾಳುವನು, ಸುಖವಾಗಿ ಕ್ಷೇಮವಾಗಿ ಬದುಕೋನು. ಮುಂದೆ ನ್ಯಾಯ ಪ್ರಮಾಣಕ್ಕೂ ನಂಬಿಕೆಯೂ ಆಧಾರವಲ್ಲ, ಆದರೆ ಆ ನ್ಯಾಯ ಪ್ರಮಾಣದ ಕ್ರಿಯೆಗಳು ಮಾಡೋನು, ಅದರಿಂದ ಬದುಕುತ್ತಾನೆ. ನೆನ್ಪಿಟ್ಕೊಳ್ರಿ, ನ್ಯಾಯ ಪ್ರಮಾಣದ ಕ್ರಿಯೆಗಳು ಮಾಡಬೇಡ ಅಂತ ಹೇಳಿಲ್ಲ. ನಾವು ಪಾಪದಿಂದ ಕ್ಷಮಾಪಣೆ ಹೊಂದಿ ಶಾಪದಿಂದ ಮುಕ್ತರಾಗಿದ್ದ ಮೇಲೆ ಕೂಡ ನಾವು ನ್ಯಾಯ ಪ್ರಮಾಣದ ಕ್ರಿಯೆಗಳ ಅನುಸಾರವಾಗಿ ನಡೆಯುವಂತರಾಗಿರಬೇಕು. ಮುಂದೆ ಕ್ರಿಸ್ತನು ನಮ್ಮ ನಿಮಿತ್ತ, ಅರ್ಥ ಆಗ್ತಾ ಇದೆ? ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾದನು, ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿಂದ ನಮ್ಮನ್ನು, ಈಗ ಹೇಳ್ರಿ, ಶಾಪಗಳಿಂದ ನಮ್ಮನ್ನು ಬಿಡಿಸಿ ಮತ್ತೆ ಶಾಪ ಕೊಡ್ತಾನ. ಈ ದೆವ್ವಗಳ ಬೋಧನೆಯಿಂದ ನಾವು ಜಾಗೃತಿಯಿಂದಿರಬೇಕು. ನ್ಯಾಯ ಪ್ರಮಾಣದ ಶಾಪಗಳಿಂದ ನಮ್ಮನ್ನು ಮುಕ್ತಗೊಳಿಸಿ ಬಿಡಿಸಿದ್ದನಲ್ಲವೇ? ಕಾರಣ ಏನಂದ್ರೆ ಮರಕ್ಕೆ ತೂಗಾಗಲ್ಪಟ್ಟ, ಸಿಲುಬೆಗೆ ತೂಗಾಗಲ್ಪಟ್ಟವನು ಶಾಪಗ್ರಸ್ತನೆಂದು ಬರೆಯಲ್ಪಟ್ಟಿದೆಯಲ್ಲವೇ? ಮುಂದೆ ಅಬ್ರಾಮನಿಗೆ, ಈಗ ಅರ್ಥ ಆಗಿದೆ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತು ಯೇಸುವಿನ ಮೂಲಕ ಅನ್ಯಜನಾಂಗರಾದ ನಮಗೆ, ಅನ್ಯಜನರಾದ ನಮಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿರುವ ಆತ್ಮ ನಮಗೆ ನಂಬಿಕೆ ಮೂಲಕ ದೊರಕುವಂತ ಆಯ್ತಲ್ಲ. ಈಗ ಹೇಳಿ, ಶಾಪದಿಂದ ಮುಕ್ತಗೊಳಿಸಿದನಂತ ಹೇಳಿದಾನೆ. ಈಗ ಆ ಶಾಪ ಕೊಟ್ಟು ನಮ್ಮನ್ನು ಪರೀಕ್ಷಿಸ್ತಾನ? ಹಲೋ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಬಹಳ ಜಾಗೃತಿಯಿಂದ ಗಮನಿಸೋಣ. ಅದಕ್ಕಾಗಿ ಕ್ರಿಸ್ತು ಯೇಸು ಸಿಲುವೆ ಮೇಲೆ ಮರಣಿಸಿ ನಮ್ಮ ಪಾಪದ ಶಿಕ್ಷೆ, ಶಾಪವನ್ನು ಸಿಲುವೆ ಮೇಲೆ ಭರಿಸಿದ್ದು ಎಷ್ಟು ನಿಜವೋ ಅಬ್ರಾಮನ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗಿರ್ತೇವೆ. ಅಬ್ರಾಮನ ಆಶೀರ್ವಾದ ಅಂದ್ರೆ ಏನ್ರಿ? ಖಾಲಿ ಆತ್ಮಿಕ ಆಶೀರ್ವಾದ. ಅಬ್ರಾಮನ ಆಶೀರ್ವಾದ ಅಂದರೆ ಅಬ್ರಾಮನು ದೇಹದಲ್ಲಿ ಮರಣಿಸುವವರೆಗೂ ಆರೋಗ್ಯವಂತನಾಗಿದ್ದ, 175 ವರ್ಷ ಪುಷ್ಟನಾಗಿ ಬದುಕಿದ. 100ನೇ ವರ್ಷಕ್ಕೆ ಮಕ್ಕಳನ್ನು ಹೇರುವ ಸಾಮರ್ಥ್ಯ ಅಬ್ರಾಮನಿಗೆ ದೇವರು ಕೊಟ್ಟಿದ್ದನು. ಇದು ಅಬ್ರಾಮನ ಆಶೀರ್ವಾದ. ಅಬ್ರಾಮನು ದೇಶದಲ್ಲಿ ಅವನಂತ ಧನವಂತನ ಇಲ್ಲದಂತ ದೊಡ್ಡ ಧನವಂತನಾಗಿ ದೇವರು ಮಾಡಿದ್ದಾನೆ. ಧನ ಆಶೀರ್ವಾದ, ಒಂದು ಭೌತಿಕ ಆಶೀರ್ವಾದ, ಇನ್ನೊಂದು ಆರ್ಥಿಕ ಆಶೀರ್ವಾದ, ಆತ್ಮಿಕ ಆಶೀರ್ವಾದ ಕೂಡ ಇತ್ತ ಆತನಿಗೆ. ಏನದು? ಮನಃಶಾಂತಿ, ರಕ್ಷಣೆ, ನಿತ್ಯ ಜೀವ, ಪರದೇಶಿ, ಆ ಆಶೀರ್ವಾದ ಕೂಡ ಆತನಿಗೆ. ಮತ್ತು ಅಷ್ಟೇ ಅಲ್ಲ, ಸಾಮಾಜಿಕ ಆಶೀರ್ವಾದ ಕೂಡ ಇತ್ತ ಆತನಿಗೆ. ಅದೇನಂದ್ರೆ, ಅಬ್ರಾಮನು ಅರಬ್ ರಾಷ್ಟ್ರಗಳಲ್ಲಿ ಒಂದು ಮಹಾರಾಜನಂತೆ, ಮಹಾಪ್ರಭುಗಳಂತೆ ಆಳಿದನಂತೆ. ಹಲೋ, ಮಹಾಪ್ರಭುಗಳಂತೆ ಆಳಿದನಂತೆ. ಅದಕ್ಕೆ ಅಬ್ರಾಮನಿಗೆ ಆಶೀರ್ವಾದ ಏನಂದ್ರೆ, ನಿನ್ನನ್ನು ನಾನು ಬಾಲವಾಗಿಡುದಿಲ್ಲ, ತಲೆಯಾಗಿಡ್ತೇನೆ. ನೀನು ಅನೇಕ ಜನರಿಗೆ ಆಶೀರ್ವಾದವಾಗಿರ್ತಿ, ನಿನ್ನನ್ನು ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಶ್ರೇಷ್ಠ, ಗొప్ప, ಶ್ರೇಷ್ಠವಾದಂಥ ಹೆಸರಾಗಿ ಮಾಡುತ್ತೇನೆ, ನಿನ್ನನ್ನು ದೊಡ್ಡ ರಾಷ್ಟ್ರವಾಗಿ ಮಾಡ್ತೇನೆ ಎಂಬ ಹೇಳಿರುವ ಆಶೀರ್ವಾದ. ಅದಕ್ಕಾಗಿ ಅಬ್ರಾಮನು ಈ ದೊಡ್ಡ ರಾಷ್ಟ್ರದಂತೆ ರಾಷ್ಟ್ರಪಿತವಾಗಿ
ಆತನು ಆಳಿದನಂತೆ ಮಹಾಪ್ರಭುಗಳಂತೆ. ಆದಿಕಾಂಡದಲ್ಲಿದೆ, ಅರಬ್ ರಾಷ್ಟ್ರದ ಅರ್ಬಾ ಜನರು ಅಬ್ರಾಮನು ನನ್ನ ಹೆಂಡತಿ ತೀರ್ಕೊಂಡದಲ್ಲ, ಒಂದು ಸ್ವಲ್ಪ ಜಮೀನು ಕೊಡ್ರಿ ಎಂಬುದಾಗಿ ಹೇಳಿರುವಾಗ, ಭೂಮಿಯನ್ನು ಬೇಕಾಗಿದೆ ಅಂತ ಕೇಳಿರುವಾಗ, ಅಬ್ರಾಮನೇ, ಅರಬ್ ರಾಷ್ಟ್ರಗಳಲ್ಲಿ ಮಹಾಪ್ರಭುವೇ, ನಿನಗೆ ನಾವು ಭೂಮಿಯನ್ನು ಕೊಡದೇ ಇರಲಿಕ್ಕಾಗತ್ತಾ? ಅಯ್ಯ, ನೀನು ಸುಮ್ಮನೆ ಉಚಿತವಾಗಿ ತಗೋ ಅಂತ ಹೇಳಿರುವಾಗ ಅಬ್ರಾಮನು ಉಚಿತವಾಗಿ ತೆಗೆದುಕೊಂಡಿಲ್ಲ. ದುಡ್ಡನ್ನು ಕೊಟ್ಟು ತನ್ನ ಹೆಂಡತಿಯ ಭೂಸ್ಥಾಪನೆ, ಹೆಂಡತಿಯ ಅಂತಿಮ ಕ್ರಿಯೆ ಮಾಡೋದಕ್ಕಾಗಿ ಒಂದು ಭೂಮಿಯನ್ನು ಕೊಂಡುಕೊಂಡ. ಆವಾಗ ಮಹಾಪ್ರಭುಗಳು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಅರ್ಥ ಏನು? ಅಬ್ರಾಮನ ಆಶೀರ್ವಾದ ದೇಹದಲ್ಲಿ ಆರೋಗ್ಯ, ಅಬ್ರಾಮನ ಆಶೀರ್ವಾದ ಆರ್ಥಿಕದಲ್ಲಿ ಐಶ್ವರ್ಯ, ಅಬ್ರಾಮನ ಆಶೀರ್ವಾದ ಆತ್ಮಿಕದಲ್ಲಿ ಯಾವ ದುಃಖ, ಬಾಧೆ, ವೇದನೆ, ಸಂಕಟಗಳು ಏನು ಬಂದರೂ ಕೂಡ ಅವೆಲ್ಲ ಆತ್ಮಿಕ ಆಶೀರ್ವಾದ. ರಾಜರು ಬಂದರು, ದೊಡ್ಡ ದೊಡ್ಡ ವಿರೋಧಿಗಳು ಬಂದರು, ಶತ್ರುಗಳು ಬಂದರೂ ಕೂಡ ಅಬ್ರಾಮನು ರಾಜನಂತೆ ಒಂದು 318 ಸೈನಿಕರನ್ನು ತೆಗೆದುಕೊಂಡು 5 ಅರಸರನ್ನು ಸೋಲಿಸಿದ್ದಾನೆ. Hello dear brothers and sisters, that is the blessing of the Abraham for us through Christ in Jesus name. Amen. ಅದು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅಬ್ರಾಮನ ಆಶೀರ್ವಾದ ಅನ್ಯರಾದ ನಮಗೆ ಅನುಗ್ರಹಿಸಲ್ಪಟ್ಟಿದೆ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ 40 ವರ್ಷ ರೋಗವನ್ನು ಅನುಭವಿಸಿದ ಒಂದು ಘನ ಸುವಾರ್ತಿಕನು ಯಾವಾಗ ಇದನ್ನು ಅರ್ಥ ಮಾಡಿಕೊಂಡಿದ್ರು, ಅಂದಿನಿಂದ ಆತನು ಮರಣಿಸುವವರೆಗೂ ಆತನು ಆಂಟಿಬಯೋಟಿಕ್ ಅನ್ನತಕ್ಕಂಥ ಮಾತ್ರೆಗಳು, ವೈದ್ಯರ ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಆರಾಮಾಗಿ ಎಲ್ಲ ತಿಂಡಿಗಳನ್ನು ತಿಂದು ಪಚನ ಮಾಡಿಕೊಂಡು ಆತನು ದೇವರ ಸೇವೆಯನ್ನು ಮಾಡಿ ತೃಪ್ತಿಯುಳ್ಳ ದೀರ್ಘಾಯು ಪಡ್ಕೊಂಡು ಆತನು ಕರ್ತನಲ್ಲಿ ನಿದ್ರಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತಿನಿಂದ ಶಾಪದಿಂದ ನಾವು ಮುಕ್ತರು, ರೋಗದಿಂದ ನಾವು ಮುಕ್ತರು. ಬಡತನದಿಂದ ಬಡತನ, ಶಾಪದಲ್ಲಿ ರೋಗ, ಶಾಪದಲ್ಲಿ ಅಶಾಂತಿ, ಅಸಮಾಧಾನ, ಶಾಪದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಮಾನ ಸನ್ಮಾನ ಕೂಡ ಕಳ್ಕೊಳ್ಳತಕ್ಕಂಥಾಗಿರ್ತದೆ. ಇವೆಲ್ಲವೂ ಯೇಸು ಕ್ರಿಸ್ತನು ಹೊತ್ತನು ನಾವೆಲ್ಲ ಅದರಿಂದ ಮುಕ್ತರಾಗಿದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಹೌದು, ಯೇಸು ಕ್ರಿಸ್ತನು ಸಿಲುವೆ ಗಾಯಗಳು ಎಷ್ಟು ನಿಜವೋ ನಾನು ಗುಣವಾಗಿದ್ದು ಕೂಡ, ನೀವೆಲ್ಲರೂ ಗುಣವಾಗಿದ್ದು ಕೂಡ ಅಷ್ಟೇ ನಿಜ. ಯೇಸು ಕ್ರಿಸ್ತನ ಸಿಲುವೆ ಮೇಲೆ ನಮಗಾಗಿ ಶಾಪಗ್ರಸ್ತನಾಗಿದ್ದು ಅಷ್ಟೇ ನಿಜವೋ ನ್ಯಾಯ ಪ್ರಮಾಣದ ಎಲ್ಲ ಶಾಪಗಳಿಂದ ಮುಕ್ತಗೊಳಿಸಿದ್ದು ಕೂಡ ಅಷ್ಟೇ ನಿಜ ಎಂಬುದಾಗಿ ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಿಂದ ನಾವು ನೋಡಿರ್ತೀವಿ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನನ್ನೊಟ್ಟಿಗೆ ಏಕೀಭವಿಸಿರತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಆತ್ಮೀಯರು, ಬೋಧಕರು, ಅಪೋಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಈ ಒಂದು ಅಮಾಯಕತ್ವದಿಂದ ದುರ್ಬೋಧನೆಗೆ ಒಳಗಾಗಿರ್ತಕ್ಕಂಥ ನಮ್ಮನ್ನು ಕರ್ತನೆ ಇವತ್ತು ಜ್ಞಾನೋಪದೇಶದಿಂದ ಜ್ಞಾನೋದಯವನ್ನು ಮಾಡಿ, ಕರ್ತನೆ ಸ್ವಸ್ಥತೆ ಅನ್ನೋದು, ಆರೋಗ್ಯ ಅನ್ನೋದು ದೇವರ ಯೋಜನೆಯಲ್ಲಿರ್ತಕ್ಕಂಥ ಪ್ರಥಮವಾದ ಕಾರ್ಯ. ಆತ್ಮರಕ್ಷಣೆಯೂ ಬೇಕು, ದೇಹ ರಕ್ಷಣೆಯೂ ಆಯಿತು, ಮತ್ತು ನಮ್ಮ ಸ್ವಾಸ್ಥ್ಯ ರಕ್ಷಣೆಯೂ ದೇವರು ಕೊಟ್ಟಿದ್ದಾನೆ. ಯೋಬನಿಗೆ ಆತನ ಆತ್ಮರಕ್ಷಣೆಯೂ ಕೊಟ್ಟಿದ್ದಾನೆ, ಯೋಬನ ದೇಹಕ್ಕೂ ರಕ್ಷಣೆ ಕೊಟ್ಟಿದ್ದಾನೆ, ಯೋಬನ ಸ್ವಾಸ್ಥ್ಯಕ್ಕೂ ರಕ್ಷಣೆ ಕೊಟ್ಟಿದ್ದಾನೆ. ಇದುವೇ ಸರ್ವ ಸಂಪತ್ತು ತುಂಬಿರ್ತಕ್ಕಂಥ ಸರ್ವ ರಕ್ಷಣೆಗೆ ತಾತ್ಪರ್ಯವಾಗಿದೆ. ಅಲ್ಲದೆ ಕೊನೆಗೆ ಈ ಲೋಕದಲ್ಲಿ ತೃಪ್ತಿಯುಳ್ಳ ದೀರ್ಘಾಯನ್ನು ಪಡೆದುಕೊಂಡು ಯಾತ್ರೆಯನ್ನು ಮುಗಿಸಿ ನಿದ್ರಿಸಿದ ಕೂಡಲೇ ಕೊನೆ ನಿದ್ರೆಯಲ್ಲಿ ಪರದೇಶ ಕೂಡ ಖಚಿತ ಅನ್ನುವ ಸತ್ಯವನ್ನು ಕರ್ತನೆ ಇವತ್ತು ನಿನ್ನ ವಾಕ್ಯದಲ್ಲಿ ನಾವು ನೋಡಿರ್ತೇವೆ. ರಾಜ, ಯಾರ್ಯಾರು ನನ್ನ ಜೊತೆಯಲ್ಲಿ ಅನಾರೋಗ್ಯದಲ್ಲಿರ್ತಕ್ಕಂಥ ಯಾವುದೇ ಸಹೋದರಿ ಸಹೋದರಾಗಲಿ, ನಿಮ್ಮ ರೋಗ ಇರುವ ಹೊಟ್ಟೆ ಮೇಲೆ ಅಥವಾ ತಲೆ ಮೇಲೆ ನೀವು ಕೈ ಇಟ್ಕೊಳ್ಳೋದಾದರೆ ನಾವು ಸಭೆಯವರೆಲ್ಲರೂ ಕೂಡಿ ಏಕೀಭವಿಸಿ ನಿಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ, ಎಷ್ಟೆಲ್ಲ ಜನರು ಕರ್ತನೆ ಸುವಾರ್ತೆ, ಈ ಒಂದು ಒಳ್ಳೆಯ ವಾರ್ತೆ ಕೇಳಿದರೆ ಕರ್ತನೆ, ಒಂದು ಕತ್ತಲದಿಂದ, ಒಂದು ದುರುಪದೇಶದಿಂದ, ದೆವ್ವಗಳ ಬೋಧನೆ ನಿಮಿತ್ತ ರೋಗವನ್ನು 40 ವರ್ಷ ಅನುಭವಿಸಿರ್ತಕ್ಕಂಥ ವ್ಯಕ್ತಿ ಈ ಸತ್ಯ ಉಪದೇಶದಿಂದ ಜ್ಞಾನೋದಯವಾಗಿ ಆ ಸತ್ಯವನ್ನು ತಿಳಿದುಕೊಳ್ಳಿ, ಆ ಸತ್ಯವು ಅವನನ್ನು ನಿಶ್ಚಯವಾಗಿ ಬಿಡುಗಡೆ ಮಾಡಿತ್ತು. 40 ವರ್ಷದಿಂದ ಪೀಡಿತನಾಗಿರ್ತಕ್ಕಂಥ ಆ ಕರಳಿನ ನಂಜು ರೋಗದಿಂದ ಬಿಡುಗಡೆ ಹೊಂದಿದ್ದಾನೆ ಕರ್ತನೆ. ಎಸಯ್ಯ, ಇವತ್ತು ಯಾರ್ಯಾರು ನನ್ನ ಸ್ವರವನ್ನು ಕೇಳ್ತಾ ಇದ್ದಾರೆ ಅವರೆಲ್ಲರೂ ಕರ್ತನೆ
ಪ್ರಾರ್ಥನೆಯಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡಿರ್ತಕ್ಕಂಥ, ನಂಬಿ ನನ್ನ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಯೆಸಯ್ಯ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ರೋಗಗಳನ್ನು ಗುಣಪಡಿಸು ದೇವರೇ. ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸು ಕರ್ತನೆ. ನಾವು ಇತರರ ಪಾಪಗಳನ್ನು ಕ್ಷಮಿಸಿದಾಗೆ ನಮ್ಮ ಅಪರಾಧಗಳನ್ನು ಕೂಡ ಕ್ಷಮಿಸು ಕರ್ತನೆ. ಯೆಸಯ್ಯ ಯಾರ್ಯಾರು ಕರ್ತನೆ ರೋಗದಿಂದ, ಬಾಧೆಗಳಿಂದ, ವೇದನೆಗಳಿಂದ, ಸಂಕಟಗಳಿಂದ ಬಳಲ್ತಾ ಇದ್ದಾರೆ, ಅವೆಲ್ಲದರಿಂದ ಅವರನ್ನು ಮುಕ್ತಗೊಳಿಸು ಕರ್ತನೆ. ಯೇಸು ನಾಮದಲ್ಲಿ ಕರ್ತನೆ ಬಿಡುಗಡೆ ಆಗಲಾರದಂಥ ಸಮಸ್ಯೆಗಳಿಂದ ಬಿಡುಗಡೆ ಆಗಲಿ. ತೊಂದರೆ, ಬಾಧೆಗಳು, ಸಂಕಟಗಳು, ವೇದನೆಗಳ ಮಾಯೆಗಳಲ್ಲಿ ಸಿಕ್ಕಿಕೊಂಡು ಕರ್ತನೆ ಕುಗ್ಗಿ ಬಳಲಿ ಆತ್ಮಹತ್ಯೆಗೆ ಶರಣರಾಗಬೇಕನ್ನತಕ್ಕಂಥವ್ರ ಅನ್ನತಕ್ಕಂಥವರು ಕೂಡ ತಿರುಗಿ ಇಗೋ ನಿತ್ಯ ಜೀವದ ಒಂದು ಮಾರ್ಗ ಇದೆ ತಿಳಿದುಕೊಂಡು ರಾಜ ಅವರಿಗೆ ಸ್ವಸ್ಥತೆಯನ್ನು, ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸು ದೇವರೇ. ಶಾಪದಿಂದ ಮುಕ್ತಗೊಳಿಸಿ ಕರ್ತನೆ, ರೋಗದಿಂದ ಮುಕ್ತಗೊಳಿಸಿದ ಕರ್ತನೆ, ಬಡತನದಿಂದ ಮುಕ್ತಗೊಳಿಸಿದ ಕರ್ತನೆ. 40 ವರ್ಷದಿಂದ ಮುಳ್ಳು ದೇವರು ಕೊಟ್ಟ ರೋಗ ಎಂಬುದಾಗಿ ಅಪಾರ್ಥ ಮಾಡಿಕೊಂಡು ಅನರ್ಥವಾಗಿ ತನ್ನ ಜೀವನವನ್ನು 40 ವರ್ಷ ನಾಶಪಡಿಸಿಕೊಂಡಿದ್ದವನು ತಿಳುವಳಿಕೆಗೆ ಬಂದ ನಂತರ ನಮಗೂ ಜ್ಞಾನೋದಯವಾಗುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಕೇಳತಕ್ಕಂಥ ಪ್ರತಿಯೊಂದು ಸೇವಕರಿಗೆ ಶುಭವಾರ್ತೆ ಏನಂದರೆ ಸ್ವಸ್ಥತೆ, ಆತ್ಮೀಕ ಸ್ವಸ್ಥತೆ, ದೇಹದಲ್ಲಿ ಸ್ವಸ್ಥತೆ, ಭೌತಿಕವಾದಂಥ ಸ್ವಸ್ಥತೆ ಅದು ನಮಗೆ ಕೊಡಲಾಗಿರ್ತಕ್ಕಂಥ ಕ್ರಿಸ್ತನ ಮೂಲಕವಾಗಿ ಉಂಟಲಾಗಿದ್ದ ಬಾಧ್ಯತೆ ನಮಗೆಲ್ಲರಿಗೆ ಇರಲಿ ಎಂಬುದಾಗಿ ಹಾರೈಸುತ್ತಾ, ಕೊನೆಗೆ ನಿತ್ಯ ಜೀವ, ರಕ್ಷಣೆ, ಪರದೇಶಿ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕೆಲವೊಂದು ಅಪಾರ್ಥ ಮಾಡಿಕೊಂಡಿರುವ ಕೆಲವು ಬೋಧನೆಗಳನ್ನು ಕೂಡ ಈ ಒಂದು ಪೀಸ್ ಮೇಕರ್ ಎಂಬ ಸಭೆಯಿಂದ ಬರ್ತಕ್ಕಂಥ ಈ ಸಂದೇಶ ಅನೇಕ ಜನರ ಜೀವನದಲ್ಲಿ ಚೈತನ್ಯ, ಜ್ಞಾನೋದಯ, ಸ್ವಸ್ಥತೆ, ಸತ್ಯವನ್ನು ತಿಳಿದುಕೊಂಡ್ರೆ ಸಾಕು. ಆ ಸತ್ಯವು ನಿಮಗೆ ಬಿಡುಗಡೆ ಮಾಡುದು. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.